ಇದು 50 ರೂಪೀಸ್ ಮ್ಯಾಮ್ ಗಂಧ ತೆಗೆಯೋ ಕಲ್ಲು. ಕಬ್ಬಿಣದ ಒರಿಜಿನಲ್ ಕಲರ್ ಸಿಲ್ವರಿಶ್ ಕಲರ್ ಹಾಕಿ ಸೀಸನಿಂಗ್ ಮಾಡುವ ಒಂಥರ ಬ್ಲಾಕಿಶ್ ಕಲರ್ ಆಗುತ್ತೆ. ಸೊ ರಸ್ಟ್ ಆಗಲ್ಲ ಅಂದ್ರೆ ಅದು ಕ್ಯಾಸ್ಟೈನೇ ಅಲ್ಲ. ಇದಕ್ಕೆ ಇಷ್ಟು ವರ್ಷ ಲೈಫ್ ಸ್ಪಾನ್ ಅಂತ ಏನಿಲ್ಲ, ಜನರೇಷನ್ಸ್ ಪಾಸ್ ಮಾಡ್ಬೋದು. ಮೇನ್ ಕ್ರಾಕ್ ಆಗೋದೇ ಒಗ್ಗರಣೆಯಿಂದ, ಬೇರೆ ಯಾವ್ದು ಇಲ್ಲ ಪ್ರಾಡಕ್ಟ್. ಮಸಾಲಾ ಐಟಮ್ಸ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಆಚೆ ಇರ್ಬೋದು, ಆಚೆ ಇದ್ರೆ ಚೆನ್ನಾಗಿರುತ್ತೆ. ಆಯಿನಲ್ಲಿ ಬಂದು ಆ ಥಿಕ್ನೆಸ್ ತಗೊಂಡ್ರೆ ಸೀದೋಗಲ್ಲ. ಶಾಪ್ ಹೆಸರು ಬಂದು ಗ್ರಾಮಮ್ ಸ್ಟೋರ್. ಒಂದು ಬೆಂಗಳೂರಲ್ಲಿ 2 ಬ್ರಾಂಚ್ ಇದೆ. ಒಂದು ಹೊರಮವಾಗ್ರ ಮೇನ್ ರೋಡ್ ಅಲ್ಲಿ ಇರೋದು, ಸೆಕೆಂಡ್ ಬ್ರಾಂಚ್ ಬಂದು ಬಾನಸವಾಡಿ, ದೊಡ್ಡ ಬಾನಸವಾಡಿ ಮೇನ್ ರೋಡ್ ನಿಯರ್ ಬೈ ಸ್ಟೀಲ್ ಫ್ಯಾಕ್ಟರಿ ಬಸ್ ಸ್ಟಾಪ್ ಹತ್ರ ಇದೆ. ಸೊ ನಮ್ಮ ಹತ್ರ ಕ್ಯಾಸ್ಟೈನ್, ಐರನ್, ಕ್ಲೇ ಅಂಡ್ ಸೋಪ್ ಸ್ಟೋನ್ ಕುಕ್ವೇರ್ ಸಿಗುತ್ತೆ ಅಂಡ್ ಟ್ರೆಡಿಷನಲ್ ಹ್ಯಾಂಡ್ಮೇಡ್ ಕಿಚನ್ ನೈಫ್ಸ್ ಸಿಗುತ್ತೆ. ನಮ್ಮ ಕ್ವಾಲಿಟಿ ಕಂಪೇರ್ ಮಾಡಿ, ಕ್ವಾಲಿಟಿ ಅಂಡ್ ಪ್ರೈಸ್ ಕಂಪೇರ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಅಟ್ ಬೆಸ್ಟ್ ಲೋವರ್ಸ್ ಅಂಡ್ ರೀಸನಲ್ ಪ್ರೈಸ್ ಕೊಡ್ತಾ ಇದೀವಿ. ಸೊ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಟ್ ರೀಸನಲ್ ಪ್ರೈಸ್ ಸಿಗುತ್ತೆ. ಕ್ಯಾಸ್ಟೈನ್ ಇಷ್ಟೊಂದು ವೆರೈಟೀಸ್ ಇದೆ. ಸೊ ಕ್ಯಾಸ್ಟೈನ್ ಅಲ್ಲಿ ಬಂದು ಲೈಕ್ 2 ತರ ಬರುತ್ತೆ. ಒಂದು ಹ್ಯಾಂಡ್ ಮೇಡ್ ಅಂಡ್ ಮಿಷಿನ್ ಮೇಡ್ ಅಂತ ಹೇಳ್ತೀವಿ. ಸೊ ಹ್ಯಾಂಡ್ ಮೇಡ್ಸ್ ಬಂದು ರೇಟ್ ಕಡಿಮೆ ಇರುತ್ತೆ, ಫಿನಿಶಿಂಗ್ ಸ್ವಲ್ಪ ರಾವ್ ಆಗಿರುತ್ತೆ. ಮಿಷಿನ್ ಮೇಡ್ ಈವನ್ ಫಿನಿಶಿಂಗ್ ಇರುತ್ತೆ. ಪ್ರಾಡಕ್ಟ್ ಕಂಪ್ಲೀಟ್ ಆಗಿರುತ್ತೆ. ಇದೆಲ್ಲ ಕ್ಯಾಸ್ಟ್ ಐರನ್. ಸೊ ಹ್ಯಾಂಡ್ ಮೇಡ್ ಅಂದ್ರೆ ಸ್ಯಾಂಡ್ ಕ್ಯಾಸ್ಟ್, ಟ್ರೆಡಿಷನಲ್ ಮೆಥಡ್ ಕ್ಯಾಸ್ಟ್ ಐರನ್ ಮಾಡೋದಲ್ಲಿ. ಸೊ ಇದ್ರದ್ದು ಇದೇನಂದ್ರೆ ಪ್ರಾಡಕ್ಟ್ ಕಂಪ್ರೆಸ್ ಆಗಿರಲ್ಲ. ಸೊ ಪ್ರಾಡಕ್ಟ್ ಕಂಪ್ರೆಸ್ ಆಗಿರಲ್ಲ, ಮತ್ತೆ ಇದನ್ನ ಇಂಡಕ್ಷನ್ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀವಿ. ಸೊ ಕ್ಯಾಸ್ಟ್ ಐರನ್ ಬರೀ ಗ್ಯಾಸ್ ಅಲ್ಲಿ ಇಲ್ಲ ಸೌದೆ ಹೊಲೆಲ್ಲ ಯೂಸ್ ಮಾಡಬಹುದು. ಇದ್ರದ್ದು ಪ್ರೈಸ್ ಸ್ಟಾರ್ಟಿಂಗ್ ಬಂದು 7 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಸೊ 7 ಇಂಚಸ್ ಬಂದು 240 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 12 ಇಂಚಸ್ 570 ವರೆಗೂ ಇರುತ್ತೆ ನಮ್ಮ ಹತ್ರ. ಮಿಷಿನ್ ಮೇಡ್ ಅಲ್ಲಿ ಬಂದು ನಾನು ಅವಾಗ ಹೇಳಿದ ತರ ರಫ್ ಅಂಡ್ ಸ್ಮೂತ್ ಬರುತ್ತೆ. ಎರಡು ವೆರೈಟಿ ಬರುತ್ತೆ. ಓಕೆ, ರಫ್ ಕೂಡ ಇರುತ್ತೆ, ಸ್ಮೂತ್ ಕೂಡ ಇರುತ್ತೆ. ನೋಡಿ 7.5 ಇಂಚಸ್ ರಫ್ ಫಿನಿಶಿಂಗ್. ಇದು ಬಂದು ನಮ್ಮ 380 ಆಗುತ್ತೆ. ಇದೇ ಇದೆಲ್ಲ ಹ್ಯಾಂಡ್ ಮೇಡ್ ಆದ್ರೆ 240 ಆಗುತ್ತೆ. ಸೊ 380. ನೆಕ್ಸ್ಟ್ ಬಂದು 10 ಇಂಚಸ್. ಇದೇ ಮಾಡೆಲ್ ಅಲ್ಲಿ ಹೇಳ್ತಾ ತೋರಿಸ್ತಾ ಇರೋದು 10 ಇಂಚಸ್ 580 ಆಗುತ್ತೆ. ಇದು 5. ಇದು ರಫ್ ಫಿನಿಶಿಂಗ್. ಓಕೆ, ಇದು 8 ಇಂಚಸ್. ಓಕೆ, ಮಿಷಿನ್ ಮೇಡ್ ರಫ್ ಫಿನಿಶಿಂಗ್. ಓಕೆ ಸರ್, 490 ಆಗುತ್ತೆ ಇದು. ಓಕೆ, ಇದೇ ಇದರಲ್ಲಿ 9 ಇಂಚಸ್ ಇದರಲ್ಲಿ 3 ವೆರೈಟಿ ಬರುತ್ತೆ. 8 490, 9 ಇಂಚಸ್ 590, 10 ಇಂಚಸ್. ಇದು ಬಂದು 730 12 ಇಂಚಸ್ 730. ಸ್ವಲ್ಪ ಲೈಟ್ ವೇಟ್ ಆಗಿರುತ್ತೆ. ಇದೇ ಇದರಲ್ಲಿ ಹೆವಿ ಆಗಿರೋದು, ಇನ್ನು ಸ್ವಲ್ಪ ಹೆವಿ ಇರುತ್ತೆ ಅಂಡ್ ಡೀಪ್ ಜಾಸ್ತಿ ಇರುತ್ತೆ. ಇದೆಲ್ಲ ಇಂಡಕ್ಷನ್ ಯೂಸ್ ಮಾಡ್ಬೋದು. ರಫ್ ಫಿನಿಶಿಂಗ್ ಅಲ್ಲಿ ಮ್ಯಾಕ್ಸಿಮಮ್ 12 ಇಂಚಸ್ 800. 12 ಇಂಚಸ್ ಇದು ಸ್ಮೂತ್ ಫಿನಿಶಿಂಗ್ ಸ್ಟಾರ್ಟ್ ಆಗೋದು ಬಂದು 7.7 ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ. 8 ಇಂಚಸ್ ಬಂದು 580. 9 ಇಂಚಸ್ ಇದೆ. 9 ಇಂಚಸ್ 9 ಕಿಂತ ಜಾಸ್ತಿ ಇದೆ ಆಕ್ಚುಲಿ. ಸೊ 770 ಆಗುತ್ತೆ ಇದು. 10 ಇಂಚಸ್. ಇದು 10 ಇಂಚಸ್. 10 ಇಂಚಸ್ ಬಂದು 850. ಇದು ಬಂದು 11 ಇಂಚಸ್. ಸರಿ, 10 ಇಂಚಸ್ ಅಲ್ಲಿ ಇದು ರೌಂಡ್ ಶೇಪ್, ಇದು ಶಾಲೋ ಬೇಸ್. ಸೊ ಇದನ್ನ ಇಂಡಕ್ಷನ್ ಯೂಸ್ ಮಾಡಬಹುದು. ರೌಂಡ್ ಇಂಡಕ್ಷನ್ ಯೂಸ್ ಮಾಡಕ್ ಆಗಲ್ಲ. ಇದು ಬೋತ್ ಗ್ಯಾಸ್ ಅಂಡ್ ಇಂಡಕ್ಷನ್ ಯೂಸ್ ಮಾಡಬಹುದು. ಮಾಡ್ತೀವಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡಿ ಮಾಡಬಹುದು. ಇದರಲ್ಲಿ ನಮ್ಮ ಹತ್ರ 3 ಫ್ಲಾಟ್ ಬೇಸ್ ಅಲ್ಲಿ ತುಂಬಾ ಕಸ್ಟಮರ್ಸ್ ಫ್ಲಾಟ್ ಬೇಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಇದು ಫುಲ್ ಫ್ಲಾಟ್ ಬೇಸ್. ಚೆನ್ನಾಗಿದೆ ಅಲ್ವಾ? ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಹೌದು, ಇದು ಬಂದು 830 ಆಗುತ್ತೆ ಫ್ಲಾಟ್ ಅಲ್ಲಿ. ಇದರಲ್ಲಿ 3 ಸೈಜ್ ಇರುತ್ತೆ, 8 ಇಂಚಸ್ 9 ಇಂಚಸ್ 10 ಇಂಚಸ್. 10 ಇಂಚಸ್ ಬಂದು 930 ಅಂಡ್ ಇದರಲ್ಲಿ ಮ್ಯಾಕ್ಸಿಮಮ್ ದೊಡ್ಡದಂದ್ರೆ ಇದೆ. ಇದು ದೊಡ್ಡ ಬರುತ್ತೆ ಮ್ಯಾಕ್ಸಿಮಮ್ 12 ಇಂಚಸ್. ಕೆಲವೊಂದು ಫುಡ್ಸ್ ಕುಕ್ ಮಾಡುವಾಗ, ಎಸ್ಪೆಷಲಿ ಆಸಿಡಿ ಫುಡ್ಸ್ ಅಲ್ಲಿ ಗ್ರೇವೀಸ್ ಮಾಡುವಾಗ, ಸೊ ಫುಡ್ ಕಲರ್ ಚೇಂಜ್ ಆಗೋಂಥ ರಸ್ಟಿಕ್ ಸ್ಮೆಲ್ ಬರೋದು ಕಾಮನ್. ಸೊ ಅದರಿಂದ ಹೆಲ್ತಿಗಂತೂ ಏನು ಪ್ರಾಬ್ಲಮ್ ಇಲ್ಲ, ಯೂಸ್ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಾಯಿಸಲ್ಲಿ ನಾವು ಹೇಳ್ತೀವಿ ಏನಂದ್ರೆ ಮಿನಿಮಮ್ ರಸ್ಟಿಂಗ್ ಕಡಿಮೆ ಆಗಕ್ಕೆ ಟ್ರೀಟ್ ಏನಾಗುತ್ತೆ ಅಂದ್ರೆ ದೋಸೆ ಹೆಂಚಲ್ಲಿ ಬಂದು ನಾವು ಎಣ್ಣೆ ಹಾಕ್ತಿವಿ. ಒಂದ್ 2 ದೋಸೆಗೆ ಮೇಲೆ ಆದ್ರೆ ಎಣ್ಣೆ ಹಾಕ್ತಿವಿ. ಇದರಲ್ಲಿ ಬಾಯ್ಲ್ ಮಾಡ್ತೀವಿ. ಸೊ ಈ ಆಯಿಲ್ ಪಾತ್ರೆನ ನಾವು ಬಿಸಿ ನೀರಲ್ಲಿ ವಾಶ್ ಮಾಡಿದ ಆಯಿಲ್ ಹೆಂಗ್ ಹೋಗುತ್ತೆ ಅದೇ ತರ ಬಾಯ್ಲ್ ಮಾಡುವಾಗಲೂ ಆಯಿಲ್ ಹೋಗ್ತಾ ಇರುತ್ತೆ. ಸೀಸನಿಂಗ್ ಹೋಗ್ತಾ ಸ್ವಲ್ಪ ಟೈಮ್ ತಗೊಳುತ್ತೆ, ಅಬ್ಸರ್ವ್ ಆಗೋಕ್ಕೂ ಟೈಮ್ ತಗೊಳುತ್ತೆ. ಅದಕ್ಕೆ ಕಡಾಯಿ ಬಂದು 3 to 6 months ಅಂತ ಹೇಳ್ತೀವಿ ರಸ್ಟ್ ಕಡಿಮೆ ಆಗಕ್ಕೆ. ಅದೇ ತರ ಬಂದು ಹಳೆಯದು ಹೆಂಚ್ ಹಳೆಯದು ಹಾಕ್ತಾ ನೀವು ನೋಡಿರ್ತಾರೆ, ಹೆಂಚ್ ಹಳೆಯದು ಆಗಿರ್ತಾರೆ, ಅಷ್ಟೇ ಆಗಿರಲ್ಲ ಮನೆಯಲ್ಲಿ. ಸೊ ಅದು ಯಾಕಂದ್ರೆ ಪ್ಯಾಟಿನ್ ಅಂತ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಅದು ಯೂಸೇಜ್ ಅಲ್ಲಿ ಫಾರ್ಮ್ ಆಗೋದು. ಅದಕ್ಕೆ 3 to 6 months ಅಂತ ಹೇಳ್ತೀವಿ. ಸೊ ಆ ಲೇಯರ್ ಫಾರ್ಮ್ ಆಗೋದು ನಿಮ್ ಫುಡ್ ಕಲರ್ ಚೇಂಜ್ ಆಗೋದು, ರಸ್ಟಿಂಗ್ ಬರೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹ್ಯಾಂಡ್ಮೇಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ವಿತೌಟ್ ಸೀಸನಿಂಗ್. 10 ಇಂಚಸ್ ಬಂದು 380. ಇದು ಬೇಕಂದ್ರೆ ಇಂಡಕ್ಷನ್ ಯೂಸ್ ಮಾಡಬಹುದು. ಇದು 11 ಇಂಚಸ್. 430 ಆಗುತ್ತೆ. ಇದೆಲ್ಲ ಮಿಷಿನ್ ಮೇಡ್. ಇದು 12 ಇಂಚಸ್ 480 ಆಗುತ್ತೆ. 12 ಇಂಚಸ್ ಅಲ್ಲಿ ರಫ್ ಫಿನಿಶಿಂಗ್ ಹೆವಿ ಇರುತ್ತೆ. ರಫ್ ಫಿನಿಶಿಂಗ್ ವಿತೌಟ್ ಸೀಸನಿಂಗ್. ಇದು ಬಂದು 550 ಆಗುತ್ತೆ. ಸೀಸನಿಂಗ್ ಮಾಡಬಹುದು. ಪ್ರೈಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಎಲ್ಲದಲ್ಲೂ ಮೆನ್ಷನ್ ಮಾಡಿರ್ತೀವಿ. ನಿಮ್ಮ ಬಜೆಟ್ ಪ್ರಕಾರ ನೀವು ತಗೋಬಹುದು. ಇದು 9.5 ಇಂಚಸ್ 460 ಆಗುತ್ತೆ. ಇದು 10 ಇಂಚಸ್. 10 ಇಂಚಸ್ ಬಂದು 480. ಸೊ ತವದಲ್ಲಿ ತುಂಬಾ ಮಾಡೆಲ್ಸ್ ಗಳಿದೆ, ವೆರೈಟೀಸ್ ಇರುತ್ತೆ. ಸೈಜ್ ಕೂಡ ಇದೆ, ಸ್ವಲ್ಪ ಮಾಡೆಲ್ಸ್ ಚೇಂಜಸ್ ಇರುತ್ತೆ. 11 ಇಂಚಸ್ ಬಂದು 500 ಅಂಡ್ 12 ಇಂಚಸ್ ಲೈಟ್ ವೇಟ್ 550. ಓಕೆ, ಸೊ ಇದರಲ್ಲಿ ವೆರೈಟೀಸ್ ಬರುತ್ತೆ. ಲೈಟ್ ವೇಟ್, ಹೆವಿ ಮೀಡಿಯಂ, ಹೆವಿ. ಯಾಕಂದ್ರೆ ಕೆಲವೊಂದು ಕಸ್ಟಮರ್ಸ್ ಲೈಟ್ ವೇಟ್ ಬೇಕಂತ ಹೇಳ್ತಾರೆ, ಹೌದು. ಕೆಲವರು ಹೆವಿ ಬೇಕಂತ ಹೇಳ್ತಾರೆ. ಬಟ್ ದೋಸೆಗೆ ನಾವು ರೆಕಮೆಂಡ್ ಮಾಡೋದು ಹೆವಿನೇ. ಓಕೆ, ಇದು 570 ಬರುತ್ತೆ. ಅದೇ ಇದರಲ್ಲಿ 12 ಇಂಚ್ ಅವಾಗ ನೋಡಿದ್ದು 550. ಇದು ಈ 12 ಇಂಚಸ್ ಹೆವಿ 2.8 kilos ಅಬೌವ್ 3 kilos ಟಚ್ ಆಗುತ್ತೆ. 640 ಆಗುತ್ತೆ. ಇದು 640 ಆಗುತ್ತೆ. ಇದರಲ್ಲಿ ಬಂದು ನಿಮಗೆ
11 ಇಂಚಸ್ ಡಬಲ್ ಹ್ಯಾಂಡಲ್ ಇದೆ, 550 ಆಗುತ್ತೆ ಇದು 11 ಇಂಚಸ್ ಡಬಲ್ ಹ್ಯಾಂಡಲ್. ಹ್ಯಾಂಡಲ್ ಇರೋದು ನಮ್ಮ ಹತ್ರ ಇದು ಮುಂಚೆ 600 ಇತ್ತು, ಇವಾಗ ಇನ್ನೂ ಕಡಿಮೆ ಮಾಡಿದ್ವಿ. 12 ಇಂಚಸ್ ರಫ್ ಫಿನಿಶಿಂಗ್ ಡಬಲ್ ಹ್ಯಾಂಡಲ್ ಮೀಡಿಯಂ ವೆಯ್ಟ್ ತವ, ಇದು 515 ಇದು. ಓಕೆ. ಮತ್ತೆ ಇದೇ ಇದರಲ್ಲಿ ಹೆವಿ ಬೇಕು, 12 ಇಂಚಸ್ ಅಲ್ಲಿ ಹೆವಿ ಬೇಕಂದ್ರೆ ಹೆವಿನೂ ಇದೆ, ಇದೆಲ್ಲ ಮಿಷಿನ್ ಮೇಡ್. ಓಕೆ ಸರ್. ಇದು ಬಂದು 620 ಆಗುತ್ತೆ. ಸೊ ರಫ್ ಫಿನಿಶಿಂಗ್ ಅಲ್ಲೂ ಕೂಡ ಹೆವಿ ಸಿಗುತ್ತೆ, ಸ್ಮೂತ್ ಫಿನಿಶಿಂಗ್ ಅಲ್ಲೂ ಕೂಡ ಹೆವಿ ಸಿಗುತ್ತೆ. ಓಕೆ. 12 ಇಂಚಲ್ಲಿ ಈ 12 ಇಂಚ್ ತವಾದಲ್ಲಿ ಬಂದು ಸ್ಮೂತ್ ಫಿನಿಶಿಂಗ್ ಅಲ್ಲಿ 3 ಸೈಜ್ ಇದೆ ನಮ್ಮ ಹತ್ರ. ಲೈಟ್ ವೆಯ್ಟ್, ಮೀಡಿಯಂ ಅಂಡ್ ಹೆವಿ ಅಂತ ಹೇಳ್ತೀವಿ. ಸೊ ಲೈಟ್ ವೆಯ್ಟ್ ಬಂದು 630 ಆಗುತ್ತೆ 12 ಇಂಚಸ್. ಮೀಡಿಯಂ ವೆಯ್ಟ್ ಬಂದು 680 ಆಗುತ್ತೆ. ಓಕೆ. ಮೀಡಿಯಂ ಇರೋದು 2.6 ಕಿಲೋಸ್ ಅಬೌವ್ ಮೀಡಿಯಂ ವೆಯ್ಟ್ ಅಂದರೆ. ಹೆವಿ ಬಂದು 720 ಬೀಳುತ್ತೆ, ಇದು 720 ಬೀಳುತ್ತೆ. ಓಕೆ. ಸೊ ಇದ್ರದ್ದು ವೆಯ್ಟ್ ಬಂದು 2.8 ಕಿಲೋಸ್ ಅಬೌವ್, ಅಪ್ರಾಕ್ಸಿಮೇಟ್ 3 ಕಿಲೋಸ್. 3 ಕಿಲೋ. ಓಕೆ. ಮತ್ತೆ ಇದು ಹೊಸದಾಗಿ ಮಾಡಿದ ಮಾಡೆಲ್ ಮ್ಯಾಮ್. ಇದು ಚೆನ್ನಾಗಿದೆ ನೋಡಿ, ಇದು ಎಲ್ಲ ನೀರು ದೋಸೆಗೆ ಸೂಪರ್ ಆಗಿರುತ್ತೆ. ದೋಸೆ, ನಾರ್ಮಲ್ ದೋಸೆ ಏನು ಬೇಕಾದ್ರೂ ನಾರ್ಮಲ್ ಮಾಡ್ಬೋದು. ದೋಸೆನೂ ಕೂಡ ಆರಾಮಾಗಿ ರೌಂಡ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ದೋಸೆ ಇಂಚಲ್ಲಿ ಚಪಾತಿ ರೊಟ್ಟಿ ಮಾಡಂಗಿಲ್ಲ ಅಂತ ಹೇಳ್ತೀವಿ. ಓಕೆ. ದೋಸೆ ಇಂಚಲ್ಲಿ ಚಪಾತಿ ರೊಟ್ಟಿ ಮಾಡಿ ದೋಸೆ ಕಚ್ಕೊಳ್ಳುತ್ತೆ ಒಂದೊಂದು. ಓಕೆ ಸರ್. ಸೊ ಇದು ಸೈಡ್ ಬಾರ್ಡರ್ ಸ್ವಲ್ಪ ಎತ್ತರವಾಗಿರುತ್ತೆ, 750 12 ಇಂಚಸ್. ಮತ್ತೆ ಇದರಲ್ಲಿ ಇದೊಂದು ಹೊಸ ಮಾಡೆಲ್ ಓವಲ್ ಶೇಪ್ ಬರುತ್ತೆ, ಓವಲ್ ಶೇಪಲ್ಲಿ ಬರುತ್ತೆ. ಇದು ಹೆವಿ ಬರುತ್ತೆ, ಇದು ಬಂದು 790. ಮತ್ತೆ ಮ್ಯಾಕ್ಸಿಮಮ್ ನಮ್ದು ಪ್ರೈಸ್ ತವ ಬಂದು 13 ಇಂಚಸ್. ಇದು ಹೆವಿ ಇರುತ್ತಾ ಸರ್? ಇದು ಹೆವಿ ಇರುತ್ತೆ, ಹೆವಿ ಅಂಡ್ ದೊಡ್ಡ ಸೈಜ್. ದೊಡ್ಡ ಸೈಜ್. ಬಟ್ ಇದರಲ್ಲಿ ಡ್ರಾಬ್ಯಾಕ್ ಏನಂದ್ರೆ ಬರ್ನಿಂಗ್ ಇಶ್ಯೂಸ್, ಸೆಂಟ್ರಲ್ ಬರ್ನ್ ಆಗುತ್ತೆ, ಸೈಡಲ್ಲಿ ಬರ್ನ್ ಆಗಲ್ಲ. ಅದಕ್ಕೆ ನಾವು ಇದನ್ನ ರೆಕಮೆಂಡ್ ಮಾಡೋದು ಬಂದು ಬರ್ನರ್ ದೊಡ್ಡದಿದ್ರೆ ಮಾತ್ರ. ತರ್ಕ ಪ್ಯಾನ್ 200 ತರ್ಕ ಪ್ಯಾನ್ ಬರುತ್ತೆ. ಇದು ಸ್ಕಿಲೆಟ್ಸ್ ನಮ್ಮ ಹತ್ರ ಬಂದು 6 ಇಂಚಿಂದ ಸ್ಟಾರ್ಟ್ ಆಗುತ್ತೆ. 6 ಇಂಚಸ್ ಬಂದು 220 rupees ವಿತೌಟ್ ಸೀಸನಿಂಗ್. ಇದ್ರಲ್ಲಿ 3 ಸೈಜ್, 3 ಅಲ್ಲ 4 ಸೈಜ್ ಬರುತ್ತೆ. ಇದ್ರಲ್ಲಿ ವಿತ್ ಸೀಸನಿಂಗ್ ಬರುತ್ತೆ. ಇದನ್ನ ಸೀಸನಿಂಗ್ ಮಾಡಿರೋದು ಬಂದು 260 ರಫ್ ಫಿನಿಶಿಂಗ್ ಸೀಸನ್. ಇದನ್ನ ಸ್ಮೂತ್ನಿಂಗ್ ಮಾಡಿ ಸೀಸನಿಂಗ್ ಮಾಡಿರ್ತೀವಿ, ಅದು ಇವಾಗ ಸದ್ಯಕ್ಕಿಲ್ಲ. 300 ಆಗುತ್ತೆ. ಇದು ಅದೇ ಇದ್ರಲ್ಲಿ ಸ್ವಲ್ಪ ಹೆವಿ ಬರುತ್ತೆ, ಇದು 380 ಆಗುತ್ತೆ. ಓಕೆ. ಫಿನಿಶಿಂಗ್ ಸೂಪರ್ ಆಗಿದೆ ನೋಡಿ, ಇದೇ ತರನೇ ಸ್ಮೂತ್ ಅದರಲ್ಲೂ ಬರುತ್ತೆ, ಬಟ್ ಅದು ಇವಾಗ ಸದ್ಯಕ್ಕಿಲ್ಲ. 380. ಮತ್ತೆ ಇದು ಹ್ಯಾಂಡ್ ಮೇಡ್, ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇದು ಎಷ್ಟಾಗುತ್ತೆ ಸರ್? ಇದು ಬಂದು 450 ಮ್ಯಾಮ್, 10 ಇಂಚಸ್ 10 ಇಂಚಸ್ 450. ಮತ್ತೆ ಇದರಲ್ಲಿ 9 ಇಂಚಸ್ ವಿತ್ ಸೀಸನಿಂಗ್ ಮಿಷಿನ್ ಮೇಡ್, ಇದು ಬಂದು 480 ಆಗುತ್ತೆ. 9.5 ಇಂಚಸ್ ವಿತೌಟ್ ಸೀಸನಿಂಗ್, ಇದು ಬಂದು 500 rupees ಆಗುತ್ತೆ. ಇದು 500 ವಿತ್ ಸೀಸನಿಂಗ್ ಸ್ಮೂತ್ ಫಿನಿಶಿಂಗ್ 520 ಮಾಡ್ತೀವಿ. ಅದನ್ನ ನಾವು ಹ್ಯಾಂಡ್ ಮೇಡ್ ಇವಾಗ ಇದು ಮಾಡಿ ಮಿಷಿನ್ ಮೇಡ್ ಇದು ಮಾಡಿದ್ದು, ಯಾಕಂದ್ರೆ ತುಂಬಾ ಕಸ್ಟಮರ್ಸ್ ಇಂಡಕ್ಷನ್ ಯೂಸ್ ಮಾಡ್ತಾರೆ. ಒಂದೊಂದು ಟೈಮ್ ಹ್ಯಾಂಡ್ ಮೇಡ್ ಯೂಸ್ ಮಾಡಕ್ಕೆ ಹೋದ್ರೆ ಕ್ರ್ಯಾಕ್ ಬಂದ್ಬಿಡುತ್ತೆ. ಸೀಸನಿಂಗ್ ಇದು ವಿತ್ ಸೀಸನಿಂಗ್ ಬಂದು 570, ವಿತೌಟ್ ಸೀಸನಿಂಗ್ 500. ಇದು ಸ್ಮೂತ್ ಫಿನಿಶ್ 9 ಇಂಚಸ್ 700 ಆಗುತ್ತೆ. ಸ್ಮೂತ್ ಅಲ್ಲಿ 10 ಇಂಚಸ್ 750 ಆಗುತ್ತೆ. ಇದು ರಫಲ್ 10 ಇಂಚಸ್ 590 ಆಗುತ್ತೆ. ರಫಲ್ಲಿ 10 ಇಂಚಸ್. ಇದರಲ್ಲಿ ರಫಲ್ಲಿ 11.5 ಇಂಚಸ್, ರಫಲ್ಲಿ 11.5 ಇಂಚಸ್. ಇದು ಬಂದು 830 rupees. ಅದು ಬಂದು ಡಬಲ್ ಹ್ಯಾಂಡಲ್ ಇದೆ, ಡಬಲ್ ಹ್ಯಾಂಡಲ್ ವಿತ್ ಸೀಸನಿಂಗ್. ಇದು ಬಂದು 550 rupees ಆಗುತ್ತೆ ವಿತ್ ಸೀಸನಿಂಗ್. ಅಗೇನ್ ಇದರಲ್ಲಿ ವಿತೌಟ್ ಸೀಸನಿಂಗ್ ಬರುತ್ತೆ, ವಿತೌಟ್ ಸೀಸನಿಂಗ್ ಅಂದರೆ 500 rupees. ಮಿಷಿನ್ ಮೇಡಲ್ಲಿ 8.5 ಇಂಚಸ್ 660 ಆಗುತ್ತೆ. 10.5 ಇಂಚಸ್ 820 ಆಗುತ್ತೆ. 930 ಎಲ್ಲದಲ್ಲೂ ಪ್ರೈಸ್ ಮೆನ್ಷನ್ ಮಾಡಿದ್ದು. ಇದು ಬಂದು ರಫ್ ಫಿನಿಶಿಂಗ್. ಇದು ಆಕ್ಚುಲಿ ಗ್ರಿಲ್ ತರನು ಯೂಸ್ ಮಾಡ್ಬೋದು. ಡಚ್ಚ ಒಂದು ಮುಚ್ಚಳ ಬರುತ್ತೆ, ಈ ಡಚ್ಚ ಅಂತ ಹೇಳ್ತೀವಿ. ಇದು ಮುಚ್ಚಳ ತರನು ಯೂಸ್ ಮಾಡ್ಬೋದು, ಮುಚ್ಚಳ ತರನು ಯೂಸ್ ಮಾಡ್ಬೋದು. 550 ಇದು 550 rupees ಆಗುತ್ತೆ. ಆನ್ಲೈನ್ ತುಂಬಾ ಬ್ರಾಂಡ್ಸ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ನೋಡಿರ್ಬೋದು. ಇದು ಬಂದು 580 rupees ಆಗುತ್ತೆ. 10 ಇಂಚಸ್ ಸ್ಕ್ವೇರ್ ಮಾಡೆಲ್ ಇದು ಇರುತ್ತೆ. ಇದು ಬಂದು 700 ಆಗುತ್ತೆ. ನೀವು ಫಿನಿಶಿಂಗ್ ನೋಡ್ಬೋದು, ನೀಟಾಗಿ ಆಯಿಲ್ ಮಾಡ್ಕೋಬೋದಾ. ಆದರೆ ಪ್ರಾಕ್ಟಿಕಲಿ ನಿಮಗೆ ಒಂದ್ ಕಡೆ ಇದು ಮಾಡಿ ಇನ್ನೊಂದ್ ಕಡೆ ಇದು ಮಾಡುವಾಗ ಸ್ಟಿಕ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾವು ಇದನ್ನ ಬೇಕಂದ್ರೆ ಚಪಾತಿಗೆ ಇದು ಮಾಡ್ಬೋದು ಅಂತ ಹೇಳ್ತೀವಿ. ಮತ್ತೆ ಆ ಗ್ರಿಲ್ ಪ್ಯಾನಲ್ ಸ್ಕ್ಯೂಸ್ ಇರೋಕ್ಕಾಗಲ್ಲ, ಸೊ ಇದ್ರಲ್ಲಿ ಬೇಕಂದ್ರೆ ಸ್ಕ್ಯೂಸ್ ಇರ್ಬೋದು. ವಿತ್ ಸೀಸನಿಂಗ್ ಮ್ಯಾಮ್ ಇದೆಲ್ಲ. ಮತ್ತೆ ಇದು 10 ಇಂಚಸ್ ಲಾಂಗ್ ಹ್ಯಾಂಡಲ್ ತವ, ಲಾಂಗ್ ಹ್ಯಾಂಡಲ್ ಗ್ರಿಲ್ 750 ಆಗುತ್ತೆ. ಇದು 800 rupees ಬೀಳುತ್ತೆ. 800 rupees ಆಗುತ್ತೆ ಮೇಡಲ್ಲಿ. ಸ್ಮೂತ್ ಫಿನಿಶಿಂಗ್ ಇರುತ್ತೆ ಇದು. ಇದು ಬಂದು 480 ಆಗುತ್ತೆ, 50 ಬರುತ್ತೆ. 650 ಬರುತ್ತೆ. ಮತ್ತೆ ನೀರು ದೋಸೆ ಮಾಡೋಕ್ಕೆ ಇದು ಹ್ಯಾಂಡ್ ಮೇಡ್ ಅಲ್ಲಿ ಸ್ಮಾಲ್ ಸೈಜ್. ಹ್ಯಾಂಡ್ ಮೇಡ್ ಅಲ್ಲಿ ಬಂದು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಹ್ಯಾಂಡ್ ಮೇಡ್ ಖಾಲಿ ಆಗಿದೆ ಅಂತ ಹೇಳಿದ್ದೆ. ಹ್ಯಾಂಡ್ ಮೇಡ್ ಅಲ್ಲಿ ಬಂದು 8 ಇಂಚಸ್ ಇಂದ 10 ಇಂಚಸ್ ವರೆಗೂ ಬರುತ್ತೆ. 11 ಇಂಚಸ್ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೀವಿ. ರಫ್ ಫಿನಿಶಿಂಗ್ ವಿತ್ ಸೀಸನಿಂಗ್ ಇದರಲ್ಲಿ 2 ಸೈಜ್ ಬರುತ್ತೆ, 8.75 and 9.75. ಸೊ ಇದು ಬಂದು 390 ಆಗುತ್ತೆ. ಇದು ಬಂದು 430 ಆಗುತ್ತೆ. ಅಗೇನ್ ಸ್ಮೂತ್ ಫಿನಿಶಿಂಗ್ ಅಲ್ಲಿ ಇದೆ ನಮ್ಮ ಹತ್ರ. ಇದು ಬಂದು ಅಗೇನ್ 8.75 and 10 ಇಂಚಸ್ ಬರುತ್ತೆ. 8.75 ಬಂದು 450 rupees ಆಗುತ್ತೆ. 10 ಇಂಚಸ್ ಬಂದು 500 rupees ಆಗುತ್ತೆ. ಇದು ಬಂದು ನಮ್ಮ ಹತ್ರ 560 rupees. 560 300 ಉತ್ತಪ್ಪಂ ಪ್ಯಾನ್. ಇದು ಬಂದು 600 rupees ಆಗುತ್ತೆ. ಉತ್ತಪ್ಪ ಪ್ಯಾನ್ ಸ್ಕ್ವೇರ್ ಮಾಡೆಲ್. ಇದು ಬಂದು 730 ಆಗುತ್ತೆ. ಸೊ ಎರಡರಲ್ಲೂ ಯೂಸ್ ಮಾಡ್ಬೋದು. ಹ್ಯಾಂಡಲ್ ತವಾಜಲ್ ಮಾಡೆಲ್, ಲಾಂಗ್ ಹ್ಯಾಂಡಲ್ ಅಲ್ಲಿ ಮೇಡ್ ಅಂಡ್ ಮಿಷಿನ್ ಮೇಡ್ ಇದೆ ನಮ್ಮ ಹತ್ರ. ಇವಾಗ ಸಿಂಗಲ್ ಹ್ಯಾಂಡಲ್ ತವಾ ನೋಡಿದ್ರಲ್ಲ, ಇದೆಲ್ಲ ಲಾಂಗ್ ಹ್ಯಾಂಡಲ್ ತವಾ. ಸೊ ಹ್ಯಾಂಡ್ ಮೇಡ್ ಬಂದು ರೇಟ್ ಕಡಿಮೆ ಇರುತ್ತೆ. ಅವಾಗ ಹೇಳ್ತಾರೆ
ಇದು 315 mm ಹ್ಯಾಂಡ್ ಮೇಡ್, ವೆಯ್ಟ್ ಜಾಸ್ತಿ ಇರುತ್ತೆ. ಓಕೆ ಮಿಷಿನ್ ಮೇಡ್ ವಿತ್ ಸೀಸನಿಂಗ್ ಇದು ಬಂದು 500 rupees ಆಗುತ್ತೆ, 10 inches. ಓಕೆ ಸೊ Sorry, ಎರಡು ಆಪ್ಷನ್ ಇದೆ 9.75. ಕಸ್ಟಮರ್ ಗೆ. ಎರಡು ಇದು ಮಾಡ್ಬೋದು. ಓಕೆ ಈ ಪಡ್ಡಿನಂಚಲ್ಲಿ ಬಂದು ಇದು ಹ್ಯಾಂಡ್ ಮೇಡ್, ಹ್ಯಾಂಡ್ ಮೇಡ್ ಅದೇ ಬರುತ್ತೆ. ಫಿನಿಶಿಂಗ್ ಸ್ವಲ್ಪ ರಾವ್ ಆಗಿರುತ್ತೆ ಅವಾಗ ಹೇಳಿರ್ತಾನೆ, ಹೌದು. ಬಟ್ ಫ್ಲಾಟ್ ಬೇಸ್ ಓ ಚೆನ್ನಾಗಿದೆ. ನೀವು ಹೆವಿ ಇರುತ್ತೆ, ಫುಲ್ ವೆಯ್ಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಮಿಷಿನ್ ಮೇಡಲ್ಲಿ ಬರೋದು, ಇದು ಮಿಷಿನ್ ಮೇಡ್. ಮಿಷಿನ್ ಮೇಡ್ ವಿತ್ ಸೀಸನಿಂಗ್ ಇದು. ಓಕೆ ಇದಾದ್ರೆ ನಮ್ಮ ಹತ್ರ 7 inches ಇಂದ ಸ್ಟಾರ್ಟ್ ಆಗುತ್ತೆ, 7 holes ಇಂದ ಸ್ಟಾರ್ಟ್ ಆಗುತ್ತೆ. 7 holes ಬಂದು 300, 9 ಬಂದು 400, ಓಕೆ ಬಂದು 500. 12 ಬಂದು 500 ಆಗುತ್ತೆ. ಓಕೆ ಸೊ ಇದರಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದು ಸ್ವಲ್ಪ ಇದಿರುತ್ತೆ, ಅದರಿಂದ ರಿಂಗ್ಸ್ ಇದ್ರೆ ನಿಮ್ಗೆ ಇಂಡಕ್ಷನ್ ಯೂಸ್ ಮಾಡ್ಬೋದು. ಇಂಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಪ್ರೈಸ್ ವೇರಿಯೇಷನ್ ಅಂತ ನೋಡಕ್ ಹೋದ್ರೆ 380 ಆಗುತ್ತೆ. ಫ್ಲವರ್ ಮಾಡೆಲ್ ರಿಂಗ್ ಅಂತ ಹೇಳ್ತೀವಿ, ಇದು ಬಂದು 480 ಆಗುತ್ತೆ. 480 ಆಗುತ್ತೆ. ಓಕೆ ಹೋಲ್ಸ್ ಬಂದು ದೊಡ್ಡ ಸೈಜ್ ಪಡ್ಡು ಹೌದು. ಆಗುತ್ತೆ ಇದರಲ್ಲಿ. ಇದು ಬಂದು 520. 5 ಓಕೆ ವಿತ್ ರಿಂಗ್ ಬಂದು 450, ವಿತೌಟ್ ರಿಂಗ್ ಆದ್ರೆ 400 rupees. ಓಕೆ ಇದು ವಿತ್ ರಿಂಗ್ 450 rupees. ಇದರಲ್ಲಿ 7 ಅಲ್ಲಿ 480 ಇದ್ದು, ಹೌದು 9 ಅಲ್ಲಿ ಬಂದು 530 ವಿತ್ ಸೀಸನಿಂಗ್. 9 ಚಿಕ್ಕ ಸೈಜ್ ವಿತ್ ಬರುತ್ತೆ. ಸೀಸನಿಂಗ್ ಇಲ್ಲ, ರೆಗ್ಯುಲರ್ ಸೈಜ್ ರೆಗ್ಯುಲರ್ ಸೈಜ್. ವಿತೌಟ್ ಸೀಸನಿಂಗ್ ಆದ್ರೆ ಈ ತರ ಇರುತ್ತೆ. ಓಕೆ ವಿತೌಟ್ ಸೀಸನಿಂಗ್ ವಿತೌಟ್ ಸೀಸನಿಂಗ್ ವಿತ್ ಸೀಸನಿಂಗ್ ವಿತೌಟ್ ಸೀಸನಿಂಗ್ 480 ಆಗುತ್ತೆ ನಿಮಗೆ. 480 50 rupees ವೇರಿಯೇಷನ್. ಓಕೆ ವಿತ್ ಸೀಸನಿಂಗ್ ಬಂದು 530. 530 ನೋಡಿದ್ರಲ್ಲ ಹೌದು, ಸೇಮ್ ಇದರಲ್ಲಿ ದೊಡ್ಡದು ಸೇಮ್ ಓಕೆ ಅವಾಗ ನೋಡಿರ್ತಾರೆ. 9 ಬರುತ್ತೆ ಸರ್. 9 holes 9 ಹೋಲ್ಸ್ 9 holes ಇದು ಬಂದು 620 ಆಗುತ್ತೆ. 620 ಆಗುತ್ತೆ. 620 ಪ್ರಾಡಕ್ಟ್ ಇದು. ಹೌದಲ್ವಾ? ಯಾಕಂದ್ರೆ ಕಸ್ಟಮರ್ಸ್ ದೊಡ್ಡ ಸೈಜು ಕೇಳ್ತಾ ಇದ್ದಾರೆ, ನಮ್ ಬರ್ನಿಂಗ್ ಇಶ್ಯೂಸ್ ಇಲ್ಲ ಆಕ್ಚುಲಿ ಇದರಲ್ಲಿ. ಸೊ ನೀಟಾಗಿ ಇದಾಗ್ತದೆ, ನೀಟಾಗಿ ಆಗುತ್ತೆ ಇದು. ದೊಡ್ಡ ಸೈಜ್ ಬೇರೆ ಅಲ್ವಾ. Okay. ನಮ್ಗೆ ಸ್ಟಾರ್ಟಿಂಗ್ ಇದ್ದಿದ್ದು ಕನ್ಸರ್ನ್ ಅದೇ ಬರ್ನ್ ಆಗುತ್ತೆ ಅಂತ, ಬಟ್ ಕಸ್ಟಮರ್ ಕಂಪ್ಲೇಂಟ್ಸ್ ಇಲ್ಲ. ಕಸ್ಟಮರ್ ಕೇಳಿ ನೋಡ್ತೀವಿ, ಕಂಪ್ಲೇಂಟ್ಸ್ ಅಂತ ಯಾವುದಿಲ್ಲ, ಒಳ್ಳೆ ರಿವ್ಯೂನೇ ಕೊಟ್ಟಿದ್ದಾರೆ. 620 ಫುಲ್ ಫ್ಲಾಟ್ ಬೇಕಂದ್ರೆ ಫ್ಲಾಟ್ ಇದೆ 670 ಬರುತ್ತೆ. ಆಲ್ಮೋಸ್ಟ್ 3.8 kilos ಅನ್ನ ಫ್ಲಾಟ್ ಆದ್ರೆ ವೆಯ್ಟ್ ಜಾಸ್ತಿ ಇರುತ್ತೆ. ವೇಟ್ ಜಾಸ್ತಿ ಇರುತ್ತೆ. ಫ್ಲಾಟಲ್ಲಿ ನಿಮಗೆ ಇದೇ ಇರಲ್ಲ, ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಬರಲ್ಲ. ಯಾಕಂದ್ರೆ 9 ಅಲ್ಲಿ ಬಂದು ಸ್ವಲ್ಪ ದೊಡ್ಡ ಹೋಲ್ಸು, ಬಟ್ ಡೆಪ್ತ್ ಜಾಸ್ತಿ ಇರಲ್ಲ, ಶಾಲೋ ಆಗಿರುತ್ತೆ. ಇದು ಬಂದು 750 750 ಆಗುತ್ತೆ. ಸೇಮ್ ಅದೇ ತರ 4 kilos ವೆಯ್ಟ್ ಬರುತ್ತೆ ಆಲ್ಮೋಸ್ಟ್. ಓಕೆ ಸೊ ಕೆಳಗಡೆ ಯಾವ್ದು ನಿಮಗೆ ಫಿಲ್ಲಿಂಗ್ ಬರುತ್ತೆ ಅದೆಲ್ಲ ಚೆನ್ನಾಗಿರುತ್ತೆ ನೋಡಿ ವೇಟ್. ಫ್ಲಾಟ್ ಇದ್ರೆ ವೆಯ್ಟ್ ಜಾಸ್ತಿ ಫ್ಲಾಟ್ ಇರುತ್ತೆ, ಇದ್ರೆ ವೇಟ್ ಬಟ್ ಜಾಸ್ತಿ ನಿಮ್ಗೆ ಅಪ್ ಟು 9 ಪಿಚ್ ಬಂದು ನಿಮಗೆ ಹೀಟ್ ಸ್ಪ್ರೆಡ್ ಆಗೋಲ್ಲ, ಆ ತರ ಪ್ರಾಬ್ಲಮ್ ಏನಿಲ್ಲ. ಓಕೆ ಸರ್. ಅಪ್ ಟು 9 ಪಿಚ್ ಬಂದು ನಿಮಗೆ ಕರೆಕ್ಟ್ ಆಗಿ ಇದಾಗುತ್ತೆ. ಹೌದು ಈವನ್ ಆಗಿ ಇದು ಬರುತ್ತೆ. 9 holes ವಿತ್ ರಿಂಗ್ ವಿತ್ ಹ್ಯಾಂಡಲ್, ಬರುತ್ತೆ. ಅಂಡ್ ಇದು ಬಂದು 580 580 holes. ಸ್ಮಾಲ್ ಪಡ್ಡು. ಓಕೆ ಇದು ಬಂದು 480 ಆಗುತ್ತೆ. 600 ವಿತೌಟ್ ರಿಂಗ್ ಆದ್ರೆ 550 rupees, 550 50 rupees ವೇರಿಯೇಷನ್. ಓಕೆ ಸರ್. ಸೊ ಇದು ಬಂದು 750. ಇದೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಪ್ರೈಸ್ ಇರೋ ಪಡ್ಡು. ಓಕೆ ಸರ್. ಮತ್ತೆ ನಮ್ಮ ಹತ್ರ ಬೇರೆ ಏನಂದ್ರೆ ತವಾಜು. ತವಾಜ್ ಅಂತ ನೋಡೋಕೆ ಈ ತರ ತವಾಜ್ ಎಲ್ಲ ಇದೆ, ಹ್ಯಾಂಡಲ್ ಈ ತವಾಜ್ ಕಡೆ ಇರೋದೆಲ್ಲ ತವಾಸು ಅಲ್ಲಿ ನೋಡಿರೋದಾ ಬೇರೆದು ಸರ್ ಇದೆಲ್ಲ? ಇದೆಲ್ಲ ಸಿಂಗಲ್ ಹ್ಯಾಂಡಲ್ ತವ ಇತ್ತು, ನೀವು 30 rupees ನೋಡಿದ್ರೆ 8 inches. ಇದೆಲ್ಲ ಹ್ಯಾಂಡ್ ಮೇಡ್ ಬರ್ತಾ ಇತ್ತು, ಬಟ್ ಇವಾಗಿಲ್ಲ. ಓಕೆ ಸೊ ಹ್ಯಾಂಡ್ ಮೇಡ್ ಆದ್ರೆ 250, ಇದು 430. ಓಕೆ ಸೊ ಇದು ರೇಸ್ಡ್ ಮಾಡೆಲ್, 600 rupees ಬರುತ್ತೆ. 10 inches. ಅದೇ ಇದರಲ್ಲಿ ಶಾಲೋ ಕರ್ವ್, ಸ್ವಲ್ಪ ಶಾಲೋ ಆಗಿರುತ್ತೆ. ಶಾಲೋ ಆಗಿರುತ್ತೆ. ಇದು 600 rupees. 600 rupees ಆಗುತ್ತೆ. 10 inches. ಇವಾಗ ನಾನು ತೋರಿಸಿದ್ದಲ್ಲ 10 inches ನಮಗೆ. ಓಕೆ ಸರ್. 10 inches ಅಲ್ಲಿ ಇದು 11.5 inches. 11.5 ಸ್ವಲ್ಪ inches ಆಗುತ್ತೆ. ಮೀಡಿಯಂ ವೆಯ್ಟ್, ಇದು ತುಂಬಾ ಹೆವಿನೂ ಅಲ್ಲ, ತುಂಬಾ ಲೈಟು ಅಲ್ಲ. ಇದು ಬಂದು 680. 11.5 inches. ಇದರಲ್ಲಿ 11.5 inches ಓಕೆ ಸರ್. ಹೆವಿ ಇರುತ್ತೆ. ಓಕೆ ಮತ್ತೆ ಇದ್ರದ್ದು ಇದೇನಂದ್ರೆ ನಾವು ಇದನ್ನ ಅಷ್ಟೊಂದು ಕೊರಿಯರ್ ಮಾಡಕ್ ಹೋಗಲ್ಲ, ಓಕೆ ಯಾಕೆ ಹ್ಯಾಂಡಲ್ ಜಾಸ್ತಿ ದೊಡ್ಡದಿರೋದ್ರೆ ಕೊರಿಯರ್ ಇದು ಮಾಡ್ತಾ ಇಲ್ಲ. ಮಿಕ್ಕಿದೆಲ್ಲ ಕೊರಿಯರ್ ಮಾಡ್ತೀವಿ. ಈ ಒಂದು ತವಾ ಬಿಟ್ಟು ಸೊ ಈ ಹ್ಯಾಂಡಲ್ ಯಾವ್ದು ಉದ್ದ ಇದೆ ಅದೊಂದು ಇಲ್ಲ, ಮಿಕ್ಕಿದ ಸೈಜ್ ಎಲ್ಲ ಮಾಡ್ತಾ ಇದೀವಿ. ಇದೆಲ್ಲ ಮಾಡ್ತೀರಾ? ಅದು ಈ ಕೊನೆ ಒಂದು ಮಾತ್ರ ಸ್ವಲ್ಪ ಯಾಕೆ ವೆಯ್ಟ್ ಜಾಸ್ತಿ ಇದೆ, ಈ ತರ ಮಾಡೆಲ್ ನಾನು ಓಕೆ ಚೆನ್ನಾಗಿದೆ ನೋಡಿ, ಮಲ್ಟಿಪರ್ಪಸ್ ಯೂಸ್ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದು ಬಂದು 900 rupees ಇದೆ. 900 rupees. ಇದೇ ಇದರಲ್ಲಿ ಡೀಪ್ ಫ್ಲಾಟ್ ಅಲ್ಲಿ ಎಷ್ಟು weight ಬರ್ಬೋದು ಸರ್ ಇದೆಲ್ಲ? 2.8 kilos ಮ್ಯಾಮ್. 2.8 2.8 kilos ಅದು ನಾರ್ಮಲ್ ವೆಯ್ಟ್. ಸೊ ಹ್ಯಾಂಡಲ್ ರೇಸ್ ಆಗಿರುತ್ತೆ. ಹಾ ಹಾ ಸೊ ನೀಟ್ ಫಿನಿಶಿಂಗ್. ಸೊ ಈ ತರ ಫಿನಿಶಿಂಗ್ ಚೆನ್ನಾಗಿದೆ, ಒಂಥರ ನಾನ್ ಸ್ಟಿಕ್ ನೋಡಿದಂಗೆ ನಾನ್ ಸ್ಟಿಕ್ ನೋಡೋ ತರ ಇರುತ್ತೆ. ಲುಕ್ ವೈಸ್ ಇದು ಬಂದು 650, 10 inches. ಓಕೆ 10 inches 10 inches 650. ಫ್ಲಾಟ್ ಬೇಸ್ ಕಡಾಯಿ 830. ಹಾ ಹಾ ಇದರಲ್ಲಿ 3 ಸೈಜ್ ಬರುತ್ತೆ, 830, ಹಾ 930 ಅಂಡ್ ಮ್ಯಾಕ್ಸಿಮಮ್ ದೊಡ್ಡದು 11 inches. ಇದೆಲ್ಲ ಸೀಸನಿಂಗ್ ಎಲ್ಲ ಆಗಿರೋದು, ಸೀಸನಿಂಗ್ ಆಗಿರೋದು, ಮೆಷಿನ್ ಮೇಡ್ ವಿತ್ ಸೀಸನಿಂಗ್ ವಿತ್ ಆಗಿರೋದು. ಸೀಸನಿಂಗ್. ಓಕೆ ಸೊ ನಾವು ತೋರಿಸಿದೆಲ್ಲ ಮೆಷಿನ್ ಮೇಡ್ ಮ್ಯಾಮ್. ಅಂಡ್ ಇದು ಒರಿಜಿನಲ್ ಕಲರ್. ಓಕೆ ಸೊ ಈ ತರ ಇರುತ್ತೆ ಕ್ಯಾಸ್ಟೆಂಟ್ ಕಲರ್ ಆಕ್ಚುಲಿ ಮಾಡುವಾಗ. ಹೌದು. ಇದನ್ನ ಗ್ರೈಂಡಿಂಗ್ ಮಾಡಿದ್ರೆ ಒಂಥರ ಸಿಲ್ವರಿಶ್ ಕಲರ್ ಆಗುತ್ತೆ. ಓಕೆ ಕಬ್ಬಿಣದ ಒರಿಜಿನಲ್ ಕಲರ್ ಸಿಲ್ವರಿಶ್ ಕಲರ್. ಓಕೆ ಇದನ್ನ ಸೀಸನಿಂಗ್ ಮಾಡುವಾಗ ನಾವು ಯಾವ ಎಣ್ಣೆ ಮೇಲೆ ಸೀಸನಿಂಗ್ ಮಾಡ್ತೀವೋ ಅದ್ರ ತರ ಕಲರ್ ಚೇಂಜ್ ಕಲರ್ ಆಗುತ್ತೆ. ಚೇಂಜಸ್. ಸೊ ವೆಜಿಟೇಬಲ್ ಆಯಿಲ್ ಹಾಕಿ ಸೀಸನಿಂಗ್ ಮಾಡುವಾಗ ಒಂಥರ ಬ್ಲಾಕಿಶ್ ಕಲರ್ ಆಗುತ್ತೆ. ಓಕೆ ಕ್ಯಾಸ್ಟರ್ ಸೆಸಮಿ ಆಯಿಲ್ ಹಾಕಿ ಹೀಟ್ ಮಾಡುವಾಗ ಈ ತರ ಗೋಲ್ಡನಿಶ್ ಕಲರ್ ಆಗುತ್ತೆ. ಸಾಸಿವೆ ಏನಾದ್ರೆ ಆ ಸೊ ತರ ಈ ತರ ಸೀಸನಿಂಗ್. ಬಟ್ ಇದು ಮನೆಯಲ್ಲಿ ಅಂದ್ರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಬ್ಲಾಕೇ ಆಗೋದು. ತಾನೇ ಸೊ ಆಗುತ್ತೆ. ಈ ತರ ಕಲರ್ ಇರಲ್ಲ. ಇದು ಅವನಲ್ಲಿ ಸೀಸನಿಂಗ್ ಮಾಡೋದ್ರಿಂದ ಒಂಥರ ಗೋಲ್ಡನಿಶ್ ಕಲರ್. ಓಕೆ ಮತ್ತೆ ಯಾವ್ದಲ್ಲೂ ನಮ್ಮ ಪ್ರಾಡಕ್ಟ್ ಅಲ್ಲಿ ಬಂದು ಯಾವ್ದಲ್ಲೂ ಕೋಟಿಂಗ್ ಇರಲ್ಲ, ಓಕೆ ಕೆಮಿಕಲ್ ಸೀಸನಿಂಗ್ ಅಂತೂ ಯಾವ್ದು ಇರಲ್ಲ. ಓಕೆ ಇದು ಹೆಂಗ್ ಕಂಡುಹಿಡಿಯಬಹುದು ಅಂದ್ರೆ ನೀವು ಮನೆಗೆ ಹೋಗಿ ತರ ವಾಶ್ ಮಾಡ್ತೀರಲ್ವಾ, ವಾಶ್ ಮಾಡಿದ ತಕ್ಷಣ ರಸ್ಟ್ ಫಾರ್ಮ್ ಆದ್ರೆ ಕೋಟಿಂಗ್ ಇಲ್ಲ ಅಂತ ಅರ್ಥ. ಓಕೆ ರಸ್ಟ್ ಬರ್ಲಿಲ್ಲ ಅಂದ್ರೆ ಏನೋ ಮಾಡಿದೀವಿ ಅಂತ ಅರ್ಥ. ಸೊ ನಾರ್ಮಲ್ ಇಡಲೇಬೇಕು. ಸೊ ಇದು ಹೆಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ವೈಪ್ ಮಾಡಿ ಹೀಟ್ ಮಾಡಿ ಆಯಿಲ್ ಹಚ್ಚಿರ್ಬೇಕು. ಓಕೆ ಸೊ ಹಂಗ್ ಮಾಡಿದ್ ನಿಮ್ಗೆ ಅಷ್ಟ ಎವ್ರಿ ವಾಶ್ ಆದ್ಮೇಲೆ ಕೂಡ ಆಯಿಲ್ ಹಾಕಿ ಆಯಿಲ್ ಹಚ್ಚಿ ಇಡ್ಲೇಬೇಕಾಗುತ್ತೆ. ಮಾಡ್ತೀರಂದ್ರೆ ತವಾದಲ್ಲಿ ಇನಿಷಿಯಲ್ ಡೇಸ್ ಸ್ಟಿಕ್ ಆಗೋದು. ಸೊ ಅದು ಕಾಮನ್ ಇದ್ದೇ ಇರುತ್ತೆ. ಸೊ ನಾವೇ ಹೇಳ್ತೀವಿ ಒಂದು ವಾರ ಕಾಟ ಕೊಡುತ್ತೆ ಅಂತ ಹೇಳ್ತೀವಿ. ಹೊಸ ಪ್ರಾಡಕ್ಟ್ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಎಷ್ಟು ಇನ್ನೊಂದು ಅರ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಆದರೆ ಈರುಳ್ಳಿ ಯೂಸ್ ಮಾಡ್ತೀರಂದ್ರೆ ಈರುಳ್ಳಿ ಯೂಸ್ ಮಾಡಿ, ಇಲ್ಲ ಪೊಟಾಟೊ ಆದರೆ ಪೊಟಾಟೊ ಕಟ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ
ಆನಿಯನ್ ತೆಗ್ಬಿಟ್ಟು ಆ ಎಣ್ಣೆ ಮೇಲೆ ಒಂದು ದೋಸೆ ಹಾಕಿ ಎಕ್ಸಸ್ ಆಯಿಲ್ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ಒಂದೆರಡು ಸೆಟ್ ಡಿಸ್ಕಾರ್ಡ್ ಮಾಡಿ ಮೂರನೇ ಮಾಡಿ ಚೆನ್ನಾಗಿ ಬರುತ್ತೆ. ಒಂದೆರಡು ಮೂರು ದೋಸೆ ಅದು ದಪ್ಪ ದೋಸೆ ಮಾಡಿ ಮತ್ತೆ ತೆಳು ದೋಸೆ ಮಾಡ್ಬೋದು. ಗೊತ್ತಾಗಿಲ್ಲ ಅಂದ್ರೆ ಕಸ್ಟಮರ್ ನಿಮ್ಮನ್ನ ಕಾಲ್ ಮಾಡ್ಬೋದು. ಇದರಿಂದ ಹೆಲ್ತ್ಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ, ಹೆಲ್ತ್ಗೆ ಒಳ್ಳೆಯದೇ. ಆನ್ ಯೂಸೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಕುಕ್ ಮಾಡಿದ ತಕ್ಷಣ ಬೇರೆ ಪಾತ್ರ ಶಿಫ್ಟ್ ಮಾಡಬೇಕು. ಸೊ ಕುಕ್ ಅಂಡ್ ಸ್ಟೋರ್ ಕುಕ್ ಅಂಡ್ ಶಿಫ್ಟ್. ಬಟ್ ಗ್ರೇವೀಸ್ ಮಾಡುವಾಗ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಡೀಪ್ ಫ್ರೈ ಅಲ್ಲಿ ಬಂತು ಏನು ಚೇಂಜ್ ಆಗಲ್ಲ. ಸೊ ನೀವು ಡೀಪ್ ಫ್ರೈ ಎಲ್ಲ ಮಾಡ್ತೀರಾ, ಆಯಿಲ್ ಐಟಮ್ಸ್ ಎಲ್ಲ ಮಾಡ್ತೀರಾ ಅಂದ್ರೆ ಆಯಿಲ್ ಅದೆಲ್ಲ ಬಿಟ್ಬಿಡಿ. ಕಲರ್ ಚೇಂಜ್ ಆಗೋದು ಕಡಿಮೆ ಆಗುತ್ತೆ, ತವಾದಲ್ಲಿ ಬರೋದು ರಸ್ಟ್ ಆಗೋದು ಬೇಗ ಕಡಿಮೆ ಆಗುತ್ತೆ. ಆಸಿಡಿಕ್ ಫುಡ್ಸ್ನ ಕುಕ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ. ಬಟ್ ನಮ್ಮ ಸೌತ್ ಇಂಡಿಯನ್ ಫುಡ್ಸ್ ಎಲ್ಲ ಆಸಿಡಿಕ್ ಫುಡ್ಸ್ ಆಲ್ಮೋಸ್ಟ್ ಇರುತ್ತೆ. ಸೊ ಎಲ್ಲದಲ್ಲೂ ಹುಳಿ ಇರುತ್ತೆ, ಬದನೆಕಾಯಿ ಇರುತ್ತೆ, ಏನಾದ್ರು ಒಂದು ಇದ್ದೇ ಇರುತ್ತೆ. ಸೊ ಆಸಿಡಿಕ್ ಫುಡ್ಸ್ ಇಲ್ದಿರೋ ಫುಡ್ ಇಲ್ಲ. ಸೊ ಕುಕ್ ಅಂಡ್ ಶಿಫ್ಟ್ ಅದರಿಂದ ಹೆಲ್ತ್ಗೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ. ಆನ್ ಯೂಸೇಜ್ ಅದು ಕಡಿಮೆ ಆಗ್ತಾನೆ ಹೋಗುತ್ತೆ. ಮೆಟಲ್ ಐನಲ್ಲಿ ಕ್ವಾಲಿಟಿ ಬರುತ್ತೆ, ಮೀಡಿಯಂ ಮೈಲ್ಡ್ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ಕಾರ್ಬನ್ ಸ್ಟೀಲ್ ಅಂತ ಹೇಳೋದಲ್ಲ ಅಯನ್. ಸೊ ಅಯನ್ ಬಂದು ಶೀಟ್ ಮೆಟಲ್, ಶೀಟ್ನ ಪ್ರೆಸ್ ಮಾಡಿ ಮಾಡೋದು ಅಯನ್. ಆ ಕಡೆ ಇರೋದಲ್ಲ ಅಯನ್, ಈ ಕಡೆ ಇರೋದಲ್ಲ ಕ್ಯಾಸ್ಟೈನ್. ಕ್ಯಾಸ್ಟೈನ್ ಅಂದ್ರೆ ಮೆಲ್ಟ್ ಮಾಡಿ ಮಾಡ್ತೀವಿ, ಕಬ್ಬಿನ ಮೆಲ್ಟ್ ಮಾಡ್ತೀವಿ. 97% ಅಯನ್ ಇರುತ್ತೆ, 3% ಅದರ್ ಮೆಟಲ್ ಅಂತ ಹೇಳ್ತೀವಿ, ಕಾರ್ಬನ್ ಸಿಲಿಕಾ ಮ್ಯಾಗ್ನೀಷಿಯಂ ಸಲ್ಫರ್ ಫಾಸ್ಫರಸ್. ಇದೆಲ್ಲ ಮೆಲ್ಟ್ ಮಾಡಿ ಮಾಡೋದ್ರಿಂದ ಆ ಪ್ರೋಸೆಸ್ನ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಅಯನ್ ಯೂಸ್ ಮಾಡೋದ್ರಿಂದ ಕ್ಯಾಸ್ಟ್ ಅಯನ್ ಬೇರೆ ಏನಿಲ್ಲ. ಸೊ ಇದರಲ್ಲಿ ಕುಕ್ ಮಾಡೋ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಅಯನ್ ಲೀಚಿಂಗ್ ಸೊ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಕ್ಯಾಸ್ಟೈನಲ್ಲಿ ಕುಕ್ ಮಾಡುವಾಗ. ಮತ್ತೆ ಸೆಕೆಂಡ್ ಥಿಂಗ್ ಬಂದು ಜನರೇಷನ್ಸ್ ಪ್ರಾಡಕ್ಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಜನರೇಷನ್ಸ್ಗೆ ಪಾಸ್ ಮಾಡ್ಬೋದು. ಕ್ಯಾಸ್ಟೈನ್ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಬೆಟರ್ ಆಗುತ್ತೆ ಅಂತ ಹೇಳ್ತೀವಿ. ಅಂತ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಕ್ಯಾಟಲಾಗ್ ಪ್ರೈಸ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನಿಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಂದ್ರೆ ಮಾಡಿ ತೋರಿಸ್ತೀವಿ, ಅದೇನು ಪ್ರಾಬ್ಲಮ್. ಸಮ್ ಟೈಮ್ಸ್ ಲೇಟ್ ಇರುತ್ತೆ. ಮತ್ತೆ ನಾವು ಬಿಫೋರ್ ಡಿಸ್ಪ್ಯಾಚ್ ನಮ್ಮ ಮೇನ್ ಕಾನ್ಸೆಪ್ಟ್ ಅಷ್ಟೇ. ಬಿಫೋರ್ ಡಿಸ್ಪ್ಯಾಚ್ ನಾವು ಕಸ್ಟಮರ್ಸ್ ಪ್ರಾಡಕ್ಟ್ ಫೋಟೋಸ್ ಕಳಿಸಿ, ಇವಾಗ ನೀವು ಕಳಿಸೋ ಪ್ರಾಡಕ್ಟ್ನ ಫೋಟೋಸ್ ಕಳಿಸಿ ಇದು ಮಾಡಿ ಮೇಲೆ ಮಾತ್ರ ಪ್ಯಾಕಿಂಗ್ ಮಾಡ್ತೀವಿ. ಟ್ರ್ಯಾಕಿಂಗ್ ನಂಬರ್ ಇಮಿಡಿಯೇಟ್ ಕಳಿಸ್ಬಿಡ್ತೀವಿ. ನಾವು ಕೊರಿಯರ್ ಮಾಡೋದು ಇಂಡಿಯಾ ಪೋಸ್ಟ್ ಇಂದಾನೆ. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಬಟ್ ತುಂಬಾ ಕಡಿಮೆ ಇರುತ್ತೆ. ಇಂಡಿಯಾ ಪೋಸ್ಟ್ ಕಡಿಮೆ ಇರುತ್ತೆ. ಸೊ ನೋ ಗ್ಲೇಸಿಂಗ್, ನೋ ಕೋಟಿಂಗ್, ರೆಡ್ ಆಕ್ಸೈಡ್ ಆ ಥರ ಏನಿರಲ್ಲ. ಸೊ ನ್ಯಾಚುರಲಿ ಫಸ್ಟ್ ಟೈಮ್ ಹೀಟ್ ಮಾಡುವಾಗ ರೆಡ್ ಕಲರಲ್ಲಿ ಚೇಂಜ್ ಆಗುತ್ತೆ. ಸೊ ಒಂದು ಪಾಟ್ ಹೀಟ್ ಮಾಡುವಾಗ ಈ ಥರ ರೆಡ್ಡಲ್ಲಿ ಇದಾಗುತ್ತೆ. ಸೊ ಸೆಕೆಂಡ್ ಟೈಮ್ ಏನು ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ ಹೀಟ್ ಮಾಡ್ತೀವಿ. ಎಕ್ಸ್ಟ್ರಾ ಹೀಟ್ ಮಾಡಿದ ತಕ್ಷಣ ಇವಾಗ ಇದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇದನ್ನು ಕ್ಲೀನ್ ಮಾಡಿಲ್ಲ, ಜಸ್ಟ್ ಇವಾಗ ಇಟ್ಟಿದ್ದು ಕಪ್ಪಗೆ ಬೂದಿನೇ ಇದು ಹೆಂಗೆ ಇದಾಗುತ್ತೆ ಅಂದರೆ ಒಂದ್ಸಲ ಹೀಟ್ ಮಾಡ್ತೀವಿ. ಸೊ ಈ ಹೀಟ್ ಮಾಡುವಾಗ ಈ ಸ್ಮೋಕ್ ಎಲ್ಲ ಆಚೆ ಹೋಗುತ್ತೆ. ನೀವು ನೋಡಿರ್ತಾರೆ ಕೆಲವೊಂದು ಕಡೆ ಸ್ಮೋಕ್ ಆಚೆ ಹೋಗ್ತಾ ಇರುತ್ತೆ. ಸೊ ಅದ್ರಲ್ಲಿ ರೆಡ್ ಕಲರ್ ಆಗುತ್ತೆ. ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ಒಂದು ಪಿಟ್ ಡಿಗ್ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಆ ಎಕ್ಸಿಟ್ ಪಾಯಿಂಟ್ನ ಬ್ಲಾಕ್ ಮಾಡಿಬಿಡ್ತಾರೆ. ಕಂಪ್ಲೀಟಾಗಿ ಬ್ಲಾಕ್ ಮಾಡಿ ಹೀಟ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಹಂಗೆ ಆ ಹೀಟ್ 2 ದಿನ ಒಳಗಡೆ ಟ್ಯಾಪ್ ಆಗಿರುತ್ತೆ. ಸೊ ಅದಕ್ಕೆ ಇದು ಕಪ್ಪಗಾಗೋದು. ಅದಕ್ಕೆ ನಿಮ್ಗೆ ಕಲರ್ ನೋಡಕ್ ಹೋದ್ರೆ ಎಲ್ಲ ಒಂದೇ ಕಲರ್ ಇರಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ರೆಡ್ ಇದೆ, ಈ ಕಡೆ ಎಲ್ಲ ಬ್ಲಾಕ್ ಇದೆ. ಏನಿಲ್ಲ, ಇಲ್ಲೊಂದು ಪಾತ್ರ ಇದ್ದಿರುತ್ತೆ, ಆ ಒಂದು ಕಡೆ ಮಾತ್ರ ಬ್ಲಾಕ್ ಆಗಿರಲ್ಲ. ಕ್ಲೇ ಪೌಚಲ್ಲಿ ಬಂದು ನಮಗೆ ರೆಡ್ ಬಂದು ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ಸು. ಇದೆಲ್ಲ ಬಂದು 160 ಆ ಥರ ಇದೆಲ್ಲ ನಾವು ಮೆನ್ಷನ್ ಮಾಡಿರ್ತೀವಿ, ಪ್ರೈಸಸ್ ಮೆನ್ಷನ್ ಮಾಡಿರ್ತೀವಿ. 160 ಬ್ಲ್ಯಾಕ್ ಆದರೆ ಒಂದು 10 ರೂಪಾಯಿ ಜಾಸ್ತಿ ಬರುತ್ತೆ, 170. ಇದೇ ಇದರಲ್ಲಿ ಈ ಥರ ಮಾಡಲ್ಸು ಇದೆ. ಇದರಲ್ಲಿ ರೆಡ್ಡು ಬರುತ್ತೆ. ಸೊ ಸ್ಮಾಲ್ ಸೈಜ್ ರೆಡ್ಡಲ್ಲಿ ಬಂದು 140, 170, 190. ಬ್ಲ್ಯಾಕಲ್ಲಿ ಇದೇ ಇದರಲ್ಲಿ ಬಂದು ಸ್ಮಾಲ್ ಸೈಜ್ ಬಂದು 140, 170, ಇದು 190. ಸರಿ, ರೆಡ್ಡಲ್ಲಿ ಬಂದು 180, ಇದ್ರಲ್ಲಿ 190. ಸೊ ಇದು 180 ಇದು ಮ್ಯಾಮ್. ಇದು 180 ಇದು. ಸೊ ಇಲ್ಲಿ ನಿಮಗೆ ರೆಡ್ ಕಲರ್ ಕೂಡ ಇರುತ್ತೆ ನೋಡಿ, ರೆಡ್ ಕಲರ್ ಹೌದು. ಮತ್ತೆ ಇದರಲ್ಲಿ ಮಾಡೆಲ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಅದು ಸ್ವಲ್ಪ, ಈ ಮಾಡೆಲ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಈ ಥರ ಮಾಡೆಲ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ಇದು 190 ಇದು. ಸೊ ಈ ಥರ ಮಾಡೆಲ್ ಸ್ವಲ್ಪ ಡೀಪ್ ಜಾಸ್ತಿ ಇರೋದು, ಸ್ವಲ್ಪ ಹಂಡಿ ಥರ ಬರೋದು. ಸೊ ಇದೆಲ್ಲ ಬಂದು ನಿಮಗೆ ರೆಡ್ಡಲ್ಲಿ ಆದರೆ ನಿಮಗೆ 160 ಬೀಳುತ್ತೆ ರೆಡ್ಡಲ್ಲಿ. ಬ್ಲ್ಯಾಕಲ್ಲಿ ಆದರೆ 170, 180 ಮ್ಯಾಮ್ ಈ ಮಾಡೆಲ್. ಇದು ಬಂದು ನಮ್ಮ ಹತ್ರ 160 ಇದು. ಇದರಲ್ಲಿ ಇನ್ನೂ ಚಿಕ್ಕದಿದೆ, 140 ಬರುತ್ತೆ. ಇದೇ ಇದ್ರಲ್ಲಿ ಬ್ಲ್ಯಾಕ್ ತಗೊಂಡ್ರೆ ಅಗೇನ್ ಚಿಕ್ಕದು 140ನೇ. ಇದರಲ್ಲಿ ಬಂದು 170 ಆಗುತ್ತೆ ಬ್ಲ್ಯಾಕ್ ಅಲ್ಲಿ. ದೊಡ್ಡದಾದ್ರೆ ಇದು 170 ಇದು. ಇಲ್ಲಿ ಬರ್ದಿರ್ತೀವಿ, ಮೆನ್ಷನ್ ಮಾಡಿರ್ತೀವಿ, ಸೇಮ್ ಸೈಜ್ ಮೆನ್ಷನ್ ಮಾಡಿರ್ತೀವಿ. ಸ್ವಲ್ಪ ದೊಡ್ಡದಿರುತ್ತೆ, ಸ್ವಲ್ಪ ಇರುತ್ತೆ. ಮತ್ತೆ ಈ ಮಾಡೆಲ್ ಇದರಲ್ಲಿ ಪ್ರೈಸ್ ಅಂತ ಹೇಳಕ್ ಹೋದ್ರೆ ಇವಾಗ ಕೆಲವೊಂದು ಮಾಡೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಇವಾಗ ಡಿಸೈನ್ ಮೇಲೆ ಡಿಪೆಂಡ್. ನಾನು ತೋರಿಸ್ತೀನಿ, ಅದು ಹೈಯೆಸ್ಟ್ ಪ್ರೈಸ್ ಇರೋ ತೋರಿಸ್ತೀನಿ. ಈ ತರ ಮಾಡೆಲ್, ಈ ತರ ಮಾಡೆಲ್ ಇದು ಕಡಿಮೆ. ಇದು 160, 180 ರೆಡ್ ಅಲ್ಲಿ ಆದ್ರೆ 160, 200, 220 ವರೆಗೂ ಇದೆ. ಬಂದು 170 ಅದು. ಇದು 220 ಇದು ನೋಡಿ, ಡೆಪ್ತ್ ಇಷ್ಟಿದೆ ಬ್ಲ್ಯಾಕ್ ಅಲ್ಲಿ. ರೆಡ್ ಆದ್ರೆ 200. ಸೊ ಇದು ಬ್ಲ್ಯಾಕ್ ಮಾಡ್ಬೋದು ಮ್ಯಾಮ್. ಯೂಸೇಜ್ ಮೆಥಡ್ ಇದೆ, ನಾನು ಅದು ಹೇಳ್ತೀನಿ. ಇದು ದೊಡ್ಡದು 240 ಆಗುತ್ತೆ. ಇವಾಗ ಇದು 240 ಆದ್ರೆ ಅದು 190 ಇದ್ದಿದ್ದು ದೊಡ್ಡದು. ಅದು ಅಷ್ಟೊಂದು ಹೈಟ್ ಇರಲಿಲ್ಲ. ಮತ್ತೆ ಈ ಮಾಡೆಲ್ ಅಲ್ಲಿ ಇವಾಗ ಉರ್ಲಿ ತಗೊಳಕ್ ಹೋದ್ರೆ ಇದ್ರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಒಂದು 10-20 ರೂಪಾಯಿ ನಮ್ಗೆ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಇವಾಗ ಆ ಮಾಡೆಲ್ ಅಲ್ಲಿ 200 ಅಂತ ಇತ್ತು. ಸೊ ಉರ್ಲಿ ಈ ತರ ಡಿಸೈನ್ಸ್ ಕುಕಿಂಗ್ ಪಾಟ್ ಉರ್ಲಿ ಮಾಡೆಲ್ 200 ಇದ್ದಿದ್ದು ಇದು 220 ಆಗುತ್ತೆ. ಸೊ ಇದ್ರಲ್ಲಿ ದೊಡ್ಡದಾದ್ರೆ 240 ಬರುತ್ತೆ. ಮತ್ತೆ ಈ ಮಾಡೆಲ್ ಅಲ್ಲಿ ಇದು ಒಂದು ಮಾತ್ರ ನಮ್ಗೆ ರೇಟ್ ಸ್ವಲ್ಪ ಜಾಸ್ತಿ ಇದ್ದಿದ್ದು 280. ಮಾಡೆಲ್ ಅಲ್ಲಿ ಡಿಪೆಂಡ್. ಇದು ಇದಷ್ಟೇ ಜಾಸ್ತಿ ಇದ್ದಿದ್ದು ನಮ್ಮ ಹತ್ರ, ಬೇರೆ ಯಾವುದು ಇದಕ್ಕಿಂತ ಜಾಸ್ತಿ ಇಲ್ಲ. 280 ಮ್ಯಾಕ್ಸಿಮಮ್ ಹೋಗ್ಬೋದು. ಮತ್ತೆ ಹ್ಯಾಂಡಲ್ ಪಾಟ್ಸ್
ಹ್ಯಾಂಡಲ್ ಪಾಟ್ಸ್ ಈ ತರ ಹ್ಯಾಂಡಲ್ಸ್ ಇದೆ. ಹ್ಯಾಂಡಲ್ಸ್ ಇದೆ ನೋಡಿ, ತುಂಬಾ ಸೊ ಚೆನ್ನಾಗಿ ಬಂದಿದೆ. ಹ್ಯಾಂಡಲ್ ಇವಾಗ ಇದು ಈ ವಿತೌಟ್ ಹ್ಯಾಂಡಲ್ ಈ ಸೈಜ್ ಅಲ್ಲಿ ಆದ್ರೆ 140, ಅದು ಹ್ಯಾಂಡಲ್ ಏನು ಕ್ರ್ಯಾಕ್? ಹ್ಯಾಂಡಲ್ ಇರೋದ್ರಿಂದ 190 180 ಆ ಥರ ಹೋಗುತ್ತೆ. ಸರಿ 220 ವರೆಗೂ ಹೋಗುತ್ತೆ ಹ್ಯಾಂಡಲ್ ಇದು. ಓಕೆ ಎಲ್ಲ ಹೆವಿ ಇರುತ್ತೆ, ನಿಮಗೆ ಲೈಟ್ ವೆಯ್ಟ್ ಅಂತ ಯಾವುದೂ ಇಲ್ಲ. ಒಂದು 2-3 ಸೀಸನ್ ಆದ್ರೆ ಈಸಿಯಾಗಿ ಯೂಸ್ ಮಾಡ್ಬೋದು. ಓಕೆ ನಮ್ದು ಅಡ್ವಾಂಟೇಜ್ ಏನಂದ್ರೆ ಕ್ಲೇ ಪಾಟಲ್ಲಿ ಯಾವುದೇ ಥರ ಗ್ಲೇಸಿಂಗ್ ಕೋಟಿಂಗ್ ಯಾವುದೇ ಇರಲ್ಲ. ಓಕೆ ಸೊ ನ್ಯಾಚುರಲಿ ಹೀಟ್ ಮಾಡಿರೋದು. ಸೊ ರೆಡ್ ಆದರೆ ಒನ್ ಟೈಮ್ ಹೀಟ್ ಮಾಡಿರ್ತೀವಿ, ಅವಾಗ ಹೇಳಿ ಥರನೇ. ಬ್ಲ್ಯಾಕ್ ಆದರೆ ಎಕ್ಸ್ಟ್ರಾ ಹೀಟ್ ಮಾಡಿರ್ತೀವಿ. ಸೊ ರಿವರ್ಸ್ ಕಾರ್ಬನ್ ಅಂತ ಹೇಳ್ತೀವಿ, ಆ ರಿವರ್ಸ್ ಕಾರ್ಬನ್ ಅಲ್ಲಿ ಬ್ಲ್ಯಾಕ್ ಆಗೋದು. ಸೊ ಬ್ಲ್ಯಾಕ್ ನ ತುಂಬಾ ಕಡೆ ಸೀಸನ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಬಟ್ ಅದು ಸೀಸನ್ ಅಲ್ಲ, ಎಕ್ಸ್ಟ್ರಾ ಹೀಟ್ ಮಾಡಿರೋದು. ಸ್ವಲ್ಪ ವಿತ್ಸ್ಟೆನ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮತ್ತೆ ನೀವು ಕೇಳಿರ್ತೀರಾ ಸೊ ಇದರಲ್ಲಿ ಯಾವುದು ಗುಡ್ ಏನಾದರೂ ಯಾವ್ದು ಬೇಕಾ ತಗೊಳ್ಬೋದು, ಏನು ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಗ್ಯಾಸಲ್ಲಿ ಯೂಸ್ ಮಾಡೋಕೆ ಒಂದೇ ಒಂದು ಕಂಡೀಷನ್, 2 ಕಂಡೀಷನ್ ಇದೆ ಲೈಫ್ ಲಾಂಗ್ ಫಾಲೋ ಮಾಡಬೇಕಾಗಿರೋದು. ಲೋ ಫ್ಲೇಮಿಂದ ಸ್ಟಾರ್ಟ್ ಮಾಡಬೇಕು. ನೀವು ಹೀಟ್ ಮಾಡ್ತೀರಾ, ನಾವು ಇವಾಗ ಬೇರೆ ಪಾತ್ರೆ ಯೂಸ್ ಮಾಡೋ ಥರ ಏನು ಮಾಡ್ತೀವಿ, ಚೆನ್ನಾಗಿ ಹೀಟ್ ಮಾಡ್ತೀವಿ. ಒಗ್ಗರಣೆ ಮಾಡೋಕ್ಕೋಸ್ಕರ ಎಣ್ಣೆ ಹಾಕ್ತೀವಿ, ಟರ್ಮಲ್ ಟೆಂಪರೇಚರ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಮಣ್ಣಾದ್ರೆ ಹೊರದೋಗುತ್ತೆ, ಕಲ್ಲಾದ್ರೆ ಚಿಪ್ ಆಗ್ಬಿಡುತ್ತೆ. ಸೊ ಇದಕ್ಕೆ ಪಾಟ್ ಹೊರದೋಗೋದು. ಸೊ ಪಾಟ್ ಮಾಡಿದ ತಪ್ಪು ಇಲ್ಲ ಪಾಟಲ್ಲಿ ಇದ್ದಂತಲ್ಲ, ನಾವು ಆ ರೀತಿಯಲ್ಲಿ ಯೂಸ್ ಮಾಡಬೇಕು. ಸೊ ಕ್ಲೇ ಪಾಟ್ಸ್ನ ಸ್ಲೋ ಫ್ಲೇಮಿಂದ ಸ್ಟಾರ್ಟ್ ಮಾಡಿ. ಸಣ್ಣ ಊರಿನ ಯಾವಾಗಲೂ ಲೋ ಅನ್ನ ಮಾಡೋಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ, ಲೋ ಮೀಡಿಯಂ ಹೈ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಮಾಡಿ. ಸೊ ಆ ಥರ ಮಾಡಿ. ಸೊ ಫಸ್ಟ್ ಸ್ಟಾರ್ಟ್ ಫ್ರಮ್ ಲೋ, ಫಿಲ್ ಮಾಡಿದ್ಮೇಲೆ ಮಾತ್ರ ಗ್ಯಾಸ್ನ ಆನ್ ಮಾಡಿ. ಇವಾಗ ಎಣ್ಣೆನ ನೀರ ಹಾಕಿದ್ಮೇಲೆ ಮಾತ್ರ ಗ್ಯಾಸ್ನ ಆನ್ ಮಾಡಿ. ಸೊ ಎಂಟಿ ಪಾಟ್ನ ಹೀಟ್ ಮಾಡಿ, ಮತ್ತೆ ಆ ಸಾಸಿವೆನ ಹಾಕ್ಬೇಕಂತ ಫುಲ್ ಹೀಟ್ ಮಾಡ್ತೀವಿ, ಎಣ್ಣೆ ಹಾಕ್ತೀವಿ. ಎಣ್ಣೆ ನಾವು ಬರ್ನರ್ ಇಷ್ಟು ದೂರನೇ ಇರುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ಬರ್ನರ್ ಇಲ್ಲೇ ಹೀಟ್ ಆಗೋದು. ಇದೊಂದು ಬ್ಯಾರಿಕೇಡ್ ತರ, ಇದ್ರ ಮೇಲೆ ಹೋಗಿ ಎಣ್ಣೆ ಹಾಕ್ತೀರಾ. ಸೊ ಇದನ್ನ ನೀವು ಸಡನ್ ಆಗಿ ಕೂಲ್ ಮಾಡೋ ತರ, ಒಂದು ವಸ್ತುನ ಸಡನ್ ಆಗಿ ಕೂಲ್ ಮಾಡ್ಬೇಕಂದ್ರೆ ಅದನ್ನ ಒಂದು ಬೆಂಡ್ ಆಗ್ಬೇಕು, ಇಲ್ಲ ಹೊಡೆದೋಗ್ಬೇಕು. ಇದು ಹೊಡೆದೋಗುತ್ತೆ. ಈ ಎಣ್ಣೆ ಹಾಕುವ ಜಾಗ ಅಷ್ಟು ಹೊಡೆದೋಗಿರುತ್ತೆ. ಅದಕ್ಕೆ ಫಿಲ್ ಮಾಡಿದ್ಮೇಲೆ ಎಣ್ಣೆ ಹಾಕಿ ಅಂತ ಹೇಳ್ತೀವಿ. ಆಗಿತ್ತ ಸ್ವಲ್ಪ ಅಟ್ಲೀಸ್ಟ್ 15 or 20 ಡೇಸ್ ಆಫ್ ಯೂಸೇಜ್ ಒಗ್ಗರಣೆ, ಈರುಳ್ಳಿ ಫ್ರೈ ಇದೆರಡು ಮಾಡಕ್ಕೆ ಹೋಗ್ಬೇಡಿ. ಓನ್ಲಿ ಬಾಯ್ಲಿಂಗ್ ಪಾಟ್ ಆಗಿ ಮಾತ್ರ ಯೂಸ್ ಮಾಡಿ. ಅಟ್ಲೀಸ್ಟ್ ಫಾರ್ 20 ಡೇಸ್ ಆಫ್ ಯೂಸೇಜ್, 20 ಟೈಮ್ಸ್ ಅಲ್ಲ, 20 ಡೇಸ್ ಆಫ್ ಯೂಸೇಜ್ ವರೆಗೂ ನೀವು ಇದು ಮಾಡಿ. ಪಾಟ್ ಸ್ಟ್ರಾಂಗ್ ಆಗುತ್ತೆ. ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಬೆಟ್. ಅದಕ್ಕೆ ಬ್ಲ್ಯಾಕ್ಗೆ ಆ ಹೀಟ್ ಕೊಡೋದು ಕಾರಣ ಅದಕ್ಕೋಸ್ಕರ. ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಇವಾಗ ಸೋಪ್ ಹಾಕದೇ ಇರೋದು ತರನೂ ಇಲ್ಲ. ಸೊ ಸೋಪ್ ಹಾಕ್ತೀರಂದ್ರೆ ಇಮಿಡಿಯೇಟ್ ಆಗಿ ವಾಶ್ ಮಾಡಿ, ಸೋಪ್ ಮಾಡಕ್ ಹೋಗ್ಬೇಡಿ. ಸೋಪ್ ಮಾಡಿ ಮಾಡ್ಬೋದು, ಇಮಿಡಿಯೇಟ್ ಆಗಿ ವಾಶ್ ಅಬ್ಸರ್ವ್ ಆಗುತ್ತೆ, ನೆಕ್ಸ್ಟ್ ಟೈಮ್ ನಿಮಗೆ ಕೊಟ್ಬಿಡುತ್ತೆ. ಸೊ ಅದಕ್ಕೆ ಸೋಪ್ ನಾಟ್ ರೆಕಮೆಂಡ್ ಅಂತ ಹೇಳ್ತಾರೆ, ಬಟ್ ಆಪ್ಷನ್ ಅಂದ್ರೆ ಇಮಿಡಿಯೇಟ್ ಆಗಿ ವಾಶ್ ಮಾಡ್ಬೋದು. ಬಟ್ ಇಮಿಡಿಯೇಟ್ ವಾಷಿಂಗ್. ಕಡ್ಲೆಟ್ಟು ಇದೆಲ್ಲ ವಾಶ್ ಮಾಡ್ಬೋದು. ಒಂದೇ ಒಂದು ಇದೆ ಅಂದ್ರೆ ಬೇರೆ ಸ್ಟೇಟ್ ಇಂದ ಬರೋದ್ರಿಂದ ಸ್ಟಾಕ್ ಸಮ್ಟೈಮ್ಸ್ ಬೇಗ ಖಾಲಿ ಆಗಿರುತ್ತೆ. ಸೊ ಒಂದು 10 ಡೇಸ್ ಗ್ಯಾಪ್ ಬಂದ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಸ್ಟಾಕ್ಸ್ ರಿಫಿಲ್ ಆಗಬೇಕು. ಕ್ಲೇ ಒಂದು ನೀವು ಪರ್ಚೇಸ್ ಮಾಡಲೇಬೇಕಂದ್ರೆ ಒಂದ್ಸಲ ಕಾಲ್ ಮಾಡಿ ನೋಡಿ, ಯಾವ್ಯಾವ ಸ್ಟಾಕ್ಸ್ ಇದೆ ನಾವೇ ಕಳಿಸ್ಬಿಡ್ತೀವಿ, ನಿಮಗೆ ತೋರಿಸ್ಕೊಡ್ತೀವಿ. ಈ ಕಡೆ ಇರೋದು ಕಲ್ಲಿನ ಪಾತ್ರೆ. ಮತ್ತೆ ಇದೆಲ್ಲ ಪ್ರೈಸ್ ಅಲ್ಲ ಮ್ಯಾಮ್, ಇದೆಲ್ಲ ML 580, 670 ml, 700 ml. ಇದ್ರಲ್ಲಿ ಯಾವುದು ನಾವು ಪ್ರೈಸ್ ಮೆನ್ಷನ್ ಮಾಡಲಿಲ್ಲ. ಇದೆಲ್ಲ ಬಲ್ಪತ್ ಕಲ್ಲು ಮ್ಯಾಮ್, ಸೋಪ್ ಸ್ಟೋನ್ ಅಂತ ಹೇಳ್ತೀವಿ. ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕುಕ್ವೇರ್ ಅಂದ್ರೆ ಸ್ಟೋನ್ ಕುಕ್ವೇರ್ಸ್. ಇದು ಮೊಸರೆ ಪಾಕಕ್ಕೋಸ್ಕರ. ಸೊ ಫುಲ್ ತಿಕ್ ಕರ್ಡ್ ಸಿಗುತ್ತೆ. ಉಪ್ಪಿಡ್ತಾ ಇದ್ರು, ನೀರ್ ಬಿಡಲ್ಲ, ಉಪ್ಪಿಡ್ತಾ ಇದ್ರು, ಹುಣಸೆನ್ ಹಾಕಿಡ್ತಾ ಇದ್ರು. ಇದೆಲ್ಲ ಕುಕಿಂಗ್ ಪಾಟ್. ಸೊ ಸೇಮ್ ಪಾಟ್ ಸೀಸನಿಂಗ್ ಮಾಡಿದ್ರೆ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುತ್ತೆ, ಅದೇ ಕಲ್ಲು, ಎರಡು ಸೇಮ್ ಕಲ್ಲೆ. ಸೀಸನಿಂಗ್ ಮಾಡಿರೋದು, ಸೀಸನಿಂಗ್ ಮಾಡದೇ ಇರೋದು. ಸೊ ಎಪ್ಪಾಕಕ್ಕೆ ಸೀಸನಿಂಗ್ ಏನು ಬೇಕಾಗಿಲ್ಲ, ಅದರಿಂದ ವಿತೌಟ್ ಸೀಸನಿಂಗ್. ಇದೆಲ್ಲ ಕುಕಿಂಗ್ ಪಾಟ್ಗೋಸ್ಕರ ಸೀಸನಿಂಗ್ ಮಾಡಿರ್ತೀವಿ. ಮತ್ತೆ ಇದು ಅಷ್ಟೇ, ಇವಾಗ 1070 ಅಂತ ಹಾಕಿರ್ತೀವಿ. ಇದು ML 1 ಲೀಟರ್ 70 ml. ಸೊ ಅದೇ ತರನೇ ಇದು ವಾಲ್ಯೂಮ್ 700. ಇದ್ರದ್ದು ಪ್ರೈಸ್ ಅಂತ ನೋಡಕ್ ಹೋದ್ರೆ ಇದು 580 rupees per liter. ಸೊ ಇದು ಆಕ್ಚುಲಿ ನಾವು ಹ್ಯಾಂಡ್ ಮೇಡ್ ಬರ್ತಾ ಇತ್ತು, ಹ್ಯಾಂಡ್ ಮೇಡ್ ತುಂಬಾ ಇದಾಗ್ತಾ ಇದೆ ಅಂತ ಹೇಳಿ ಮಿಷಿನ್ ಮೇಡ್ ಅಲ್ಲೇ ಮಾಡಿದೀವಿ. ಮಿಷಿನ್ ಮೇಡ್ ರೇಟ್ ಜಾಸ್ತಿ ಇದೆ, ಅದು ನಾವು ಹ್ಯಾಂಡ್ ಮೇಡ್ ಪ್ರೈಸ್ ಅನ್ನು ಅಪ್ರಾಕ್ಸಿಮೇಟ್ ಮ್ಯಾಚ್ ಮಾಡಿದೀವಿ. ಸೊ 1 ಲೀಟರ್ಗೆ 580 ಪರ್ ಲೀಟರ್. ಸೊ ಇವಾಗ 1 ಲೀಟರ್ ಇದ್ರೆ 1.070, 580 or 590 ಅಪ್ರಾಕ್ಸಿಮೇಟ್. ಸೊ ಇದ್ರ ಸೊ 1350 into 580 ಇದು ವಿತೌಟ್ ಲಿಡ್ ಬರುತ್ತೆ. ವಿತ್ ಲಿಡ್ ಮಾಡೆಲ್ ಮಿಷಿನ್ ಮೇಡ್. ಇದು ಬಂದು 800 rupees per liter ವಿತ್ ಸೀಸನಿಂಗ್. 1 ಲೀಟರ್ 8. ಕುಕ್ ಅಂಡ್ ಸ್ಟೋರ್ ಅದೇ ಪ್ರೊಸೆಸ್ ಮ್ಯಾಮ್. ಲೋ ಫ್ಲೇಮ್ ಇಂದ ಸ್ಟಾರ್ಟ್ ಮಾಡಿ ಫಿಲ್ ಮಾಡಿದ್ಮೇಲೆ ಮಾತ್ರ ಗ್ಯಾಸ್ ಅಲ್ಲಿ ಇಡಬೇಕು. ಒಗ್ಗರಣೆ ನಾಟ್ ರೆಕಮೆಂಡೆಡ್. ಒಗ್ಗರಣೆ ಯಾವಾಗಲೂ ಹಳಕ್ಕೆ ಇದಲ್ಲಿ ಮಾಡೋ ತರ ಈ ಸಾಸಿವೆ ಮಾಡೋದು ಮಾತ್ರ. ಈರುಳ್ಳಿ ಫ್ರೈ ಎಲ್ಲ ಮಾಡಿ ಪರವಾಗಿಲ್ಲ, ಬಟ್ ಒಗ್ಗರಣೆ ಮಸ್ಟರ್ಡ್ ಸೀಸನಿಂಗ್ ಮಾತ್ರ ಲಾಸ್ಟ್ ಅಲ್ಲಿ ಮಾಡೋದು ರೆಕಮೆಂಡೆಡ್. ಸೊ ಕಲ್ಲಲ್ವಾ, ಮೇಲಿಂದ ಕೂಡ ಒಗ್ಗರಣೆ ಹೌದು, ಮೇಲಿಂದ ಹಾಕೋದು ಬೆಟರ್. ಬಟ್ ಔಟಿಂದ ಕೂಡ ಇದ್ರ ಮೇಲೆ ನೀವು ಒಗ್ಗರಣೆ ಕೊಡಬಹುದು ನೋಡಿ, ಯಾಕಂದ್ರೆ ಒಗ್ಗರಣೆಗೆ ಅವರು ರೆಕಮೆಂಡ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಮೇನ್ ಕ್ರ್ಯಾಕ್ ಆಗೋದೇ ಒಗ್ಗರಣೆಯಿಂದ, ಬೇರೆ ಯಾವುದು ಇಲ್ಲ. ಪ್ರಾಡಕ್ಟ್ ಕ್ರ್ಯಾಕ್ ಆಗೋದು ನಾರ್ಮಲ್ ಕುಕ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಎಲ್ಲ ಮಾಡ್ಕೋಬಹುದು. ರೈಸ್ ಅಂಡ್ ಫಿಶ್ ಗ್ರೇವಿ ಆದ್ರೆ ಮಣ್ಣು ರೈಸ್ ಅಂಡ್ ಇದ್ರಲ್ಲಿ ಮಾಡಂಗಿಲ್ಲ ಅಂತಲ್ಲ, ಇದಲ್ಲೂ ಮಾಡಬಹುದು. ಬಟ್ ಮಸಾಲಾ ಐಟಮ್ಸ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಸೊ ಎನಿ ಟೈಪ್ ಆಫ್ ಗ್ರೇವಿಸ್, ಅದು ಮಸಾಲಾ ಐಟಮ್, ರಸಮ್, ನಾನ್ ವೆಜ್ ಯಾವುದೇ ಮಾಡಿ ಕಲ್ಲಲ್ಲಂತೂ ಸೂಪರ್ ಆಗಿರುತ್ತೆ ಟೇಸ್ಟ್. ಕೆಲವೊಂದು ಫುಡ್ಸ್, ಎಲ್ಲ ಫುಡ್ಸ್ ಹೇಳ್ತಲ್ಲ, ಕೆಲವೊಂದು ಫುಡ್ಸ್ 2 days ವರೆಗೂ ಸ್ಪಾಯ್ಲ್ ಆಗಲ್ಲ. ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಆಚೆ ಇರ್ಬೋದು, ಆಚೆ ಇದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಫುಡ್ಸ್, ಎಲ್ಲ ಫುಡ್ಸ್ ಅಲ್ಲ. ಮತ್ತೆ ಇದ್ರಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ ಗ್ರೇವೀಸ್ ಮಾಡ್ಬೋದು,
ಇಲ್ಲ ಇದ್ರಲ್ಲಿ ಸ್ಟೋರ್ ಮಾಡ್ತೀರಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡ್ತೀರಂದ್ರೆ ಅದನ್ನ ಐಡಲ್ ಆಗಿ ಬಿಡಲ್ಲ, ಏನಾದ್ರೂ ಒಂದು ಹಾಕಿಡ್ತಾ ಇದ್ರು. ಸೊ ಉಪ್ಪು ಹಾಕಿಡ್ತಾ ಇದ್ರು. ಹೌದೌದು. ಸೊ ಇದ್ರಲ್ಲಿ ಉಪ್ಪು ಹಾಕಿಟ್ರೆ ನಿಮ್ಗೆ ನೀರು ಬಿಡಲ್ಲ, ಒಂದು ಡ್ರೈ ಆಗಿರುತ್ತೆ. ಮತ್ತೆ ಇದು ಸ್ಟೋನ್ ಬಂದು ರಿಚ್ ಇನ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ. ಸೊ ಉಪ್ಪಿಗೆ ಒಂದು ಅಡ್ವಾಂಟೇಜ್ ಇದೆ, ಎಲ್ಲ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇದೆ. ಸೊ ಅದಕ್ಕೆ ಪ್ಲಾಸ್ಟಿಕ್ ಅಲ್ಲಿ ಹಾಕಬೇಡಿ, ಮೈಕ್ರೋ ಪ್ಲಾಸ್ಟಿಕ್ಸ್ ಫುಲ್ ಮಾಡುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹಾಕಿದ್ರೆ ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಿ ನಿಮ್ಗೆ ಒಂದು ಮಿನರಲ್ಸ್ ರಿಚ್ ಆಗುತ್ತೆ. ಅದಕ್ಕೆ ಇವಾಗ ಒಂದು ಆರ್ಟಿಕಲ್ ಇತ್ತು, ಸ್ಟೋರ್ ಸಮಥಿಂಗ್ ಫಾರ್ ಎ ವೀಕ್, ಅದಾದ್ಮೇಲೆ ಅದನ್ನ ಕನ್ಸ್ಯೂಮ್ ಮಾಡಿ ಕಂಟೆಂಟ್ ಮಿನರಲ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಮ್ಯಾಗ್ನೀಷಿಯಂ ಜಾಸ್ತಿ ಆಗುತ್ತೆ. ಸೊ ನ್ಯಾಚುರಲ್ ಸ್ಟೋನ್ ಅಲ್ವಾ, ನಿಮ್ಗೆ ಏನಿದಿಲ್ಲ. ಸೊ ಕುಕ್ ಅಂಡ್ ಸ್ಟೋರ್ ಇಲ್ಲ, ನೀವು ಕುಕ್ ಮಾಡಿಲ್ಲ ಬೇರೆ ಕಡೆ ಇದು ಮಾಡಿದ್ದೀರಾ, ಇದ್ರಲ್ಲಿ ಸ್ಟೋರ್ ಮಾಡಿ ಪರವಾಗಿಲ್ಲ. ದೋಸೆ ಇಟ್ಟು ಹಾಕಿಡ್ತಾ ಇದ್ರು. 2 days ವರೆಗೂ ಇದಾಗಲ್ಲ. ದೋಸೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಆವಾಗ ಹೇಳ್ತಾರೆ ಎರಡೇ ಕಂಡೀಷನ್, ನೀವು ಎಲ್ಲಿಂದ ಪರ್ಚೇಸ್ ಆದ್ರೂ ಮಾಡಿ, ಕ್ಲೇ ಅಂಡ್ ಸ್ಟೋನ್ ಪರ್ಚೇಸ್ ಮಾಡ್ತೀರಂದ್ರೆ ಲೋ ಫ್ಲೇಮ್ ಇಂದ ಸ್ಟಾರ್ಟ್ ಮಾಡಿ, ಏನಾದ್ರೂ ಒಂದು ಹಾಕಿದ್ಮೇಲೆ ಗ್ಯಾಸ್ ಆನ್ ಮಾಡಿ. ಈ ತರಾನೇ 580 per liter. ಮೊಸರು ಎಪ್ಪಾಕೋದಲ್ಲ 800 rupees per liter. ಸೇ ಎಕ್ಸಾಂಪಲ್ 500 ml ಇದು 400 rupees ಆಗುತ್ತೆ. ಲೀಟರ್ಗೆ ಬಂದು 800 rupees. ಇದರಲ್ಲಿ ಮಾಡೆಲ್ಸ್ ಇದೆ. ಇದೊಂದು ಮಾಡೆಲ್, ಇದು ಆಪಲ್ ಮಾಡೆಲ್ ಅಂತ ಹೇಳ್ತೀವಿ. ಮೊಸರು ಎಪ್ಪಾಕಬಹುದು, ಉಪ್ಪು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು, ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. 80 per liter ವಿತ್ ಲಿಡ್ ಆದ್ರೆ 800 rupees per liter. ಸೊ ಇದಲ್ಲೂ ಮಾಡೆಲ್ಸ್ ಇದೆ, ಇನ್ನು ಮಾಡೆಲ್ಸ್ ಇದೆ. ಇದು ಕಬ್ಬಿಣದ ಪಾತ್ರೆ, ಪ್ಯೂರ್ ಐರನ್ ಶೀಟ್ ಮೆಟಲ್. ಶೀಟ್ ಅಲ್ಲಿ ಬಂದು ನಾನು ಅವಾಗ ಹೇಳಿತರ ಲೈಕ್ ಮೀಡಿಯಂ ಫಸ್ಟ್ ಗ್ರೇಡ್ ಐರನ್, ಸೆಕೆಂಡ್ ಗ್ರೇಡ್ ಐರನ್ ಅಂತ ಹೇಳ್ತೀವಿ. ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂಡ್ ಮೈಲ್ಡ್ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ಕ್ವಾಲಿಟೀಸ್ ಬರುತ್ತೆ ಇದ್ರ ಮೇಲೆ. ಕ್ವಾಲಿಟೀಸ್ ಅಂದ್ರೆ ಆ ಕಾರ್ಬನ್ ಕಂಟೆಂಟ್ ಥಿಕ್ನೆಸ್ ಅಲ್ಲ, ಮೀಡಿಯಂ ಅಲ್ಲೂ ಥಿಕ್ನೆಸ್ ಬರುತ್ತೆ, ಮೈಲ್ಡ್ ಅಲ್ಲೂ ಥಿಕ್ನೆಸ್ ಬರುತ್ತೆ. ಇವಾಗ ಐರನ್ ನ ಮಾಡ್ಬೇಕಂದ್ರೆ ಕಾರ್ಬನ್ ಸೇರಿಸ್ತಾರೆ, ಸೊ ಅದಕ್ಕೆ ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತಾರೆ. ಸೊ ಬೆಂಡಿಂಗ್ ಟೆಂಡೆನ್ಸಿ ಇದನ್ನ ಮೈಲ್ಡ್ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ನನ್ಗೆ ಇದು ಬೆಂಡ್ ಮಾಡಬೇಕು. ಸೊ ಬೆಂಡ್ ಮಾಡ್ಬೇಕಾದ್ರೆ ಶೀಟ್ ಕಾರ್ಬನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರಬೇಕು. ಸೊ ಅಯ್ಯನು ಒಂಥರ ಗೋಲ್ಡ್ ತರ ಅಯನ್ ಅವ್ರು ಬರೋದು, ಕಾರ್ಬನ್ ಆಡ್ ಮಾಡಿ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೆ ಕ್ಯಾಲ್ಸಿಯಂ ಓವರ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತೀವಿ, ಬ್ರಿಟಲ್ ಅಂತ ಹೇಳ್ತೀವಿ. ಸೊ ಇದನ್ನ ಬೆಂಡ್ ಮಾಡಬೇಕು, ಅದಕ್ಕೆ ಇದನ್ನ ಮೈಲ್ಡ್ ಕಾರ್ಬನ್ ಸ್ಟೀಲ್ ಶೀಟಲ್ಲಿ ಮಾಡ್ತೀವಿ. ಸೊ ಬೆಂಡಿಂಗ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಇದೆಲ್ಲ ತವ ಬಂದು ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಇದನ್ನ ತಂಡವಾಳ ಕಲ್ಲು ಅಂತ ಹೇಳ್ತಾರೆ, ತಮಿಳ್ನಾಡು ಕಡೆ ತಂಡವಾಳ ಕಲ್ಲು ಅಂತ ಹೇಳ್ತಾರೆ. ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಮುಂಚೆ ಮಾಡ್ತಾ ಇದ್ರು, ಇವಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಮಾಡಲ್ಲ. ಆ ಕ್ವಾಲಿಟಿ ಫೈಲ್ ಸ್ಮಾಲ್ ಒಗ್ಗರಣೆ ಸೌಟು 70 rupees ವಿತ್ ಹ್ಯಾಂಡಲ್ 70. ಇದು 90. ಇದರಲ್ಲಿ ನಿಮ್ಗೆ ಇನ್ನು ಸ್ವಲ್ಪ ದೊಡ್ಡದು ಬೇಕಂದ್ರೆ ಕಬ್ಬಣದಲ್ಲಿ ಒಗ್ಗರಣೆ ಆರಾಮಾಗಿ ಹಾಕಬಹುದು. ಇದು ಸ್ಪೆಷಲ್ ಆಗಿ ಡೀಪ್ ಫ್ರೈಗೆಲ್ಲ ನೀವು ಕಬ್ಬಣನೇ ಯೂಸ್ ಮಾಡಬಹುದು. 7 inches ಇದು 140 ಆಗುತ್ತೆ. 8 inches ಆದ್ರೆ 160, 9 inches ಆದ್ರೆ 180, 10 inches ಇದು 9 inches ಇದು 180 ಹ್ಯಾಂಡಲ್ ಇರೋದು. ಇದು 10 inches 200 ಅಪ್ ಟು 2 inches ವರೆಗೂ ಬರುತ್ತೆ. 280 rupees ಮ್ಯಾಕ್ಸಿಮಮ್ ಅಷ್ಟೇ. ಮತ್ತೆ ಅದೇ ತರ ಕಡಾಯಿ, ಎರಡು ಕಡೆ ಹ್ಯಾಂಡಲ್ ಇದು ಅಷ್ಟೇ. ಈ ಹ್ಯಾಂಡಲ್ ಇರೋದು ಇದು ಈ ವುಡನ್ ಹ್ಯಾಂಡಲ್ ಆಲ್ಮೋಸ್ಟ್ ಸೇಮ್ ರೇಟ್. ಇದ್ರಲ್ಲಿ 10 inches 200 ಆದ್ರೆ ಇದರಲ್ಲೂ 10 inches 200. ಇದು 2 inches 280 rupees. ನಾವು ಅದೇ ಹೇಳಿದ್ವಲ್ಲ ಮ್ಯಾಮ್, ನಮ್ಮ ಪ್ರೈಸ್ ಎಲ್ಲ ಹಾಕಿರ್ತೀವಿ, ನೀವು ಕನ್ಫ್ಯೂಷನ್ ಅಂತೂ ಬೇಡ. ನಾವು ಇದರಲ್ಲೂ ಕೂಡ ಹುಳಿ ಎಲ್ಲ ಮಾಡಬಹುದಾ ಸರ್? ಇಲ್ಲ, ಐಎನ್ಎಲ್ ಬಂದು ತುಂಬಾ ಲೀಚಿಂಗ್ ಜಾಸ್ತಿ ಇರುತ್ತೆ, ಸೊ ಕಲರ್ ಚೇಂಜಿಂಗ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಕ್ಯಾಸ್ಟೈನ್. ಕ್ಯಾಸ್ಟೈನ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಬಿಟ್ಟು, ಇದರಲ್ಲಂತೂ ಸ್ವಲ್ಪ ಜಾಸ್ತಿ ಇದೆ ಇರುತ್ತೆ. ಸೊ ಐಎನ್ ನ ಡೀಪ್ ಫ್ರೈ ಮಾಡ್ಬೋದು, ಮಾಡಂಗಿಲ್ಲ. ಡೀಪ್ ಫ್ರೈ ಅವ್ರ ನಾನ್ ಆಸಿಡಿಕ್ ಫುಡ್ಸ್ ನ ಕುಕ್ ಮಾಡಕ್ಕೆ ಯೂಸ್ ಮಾಡ್ಬೋದು, ಇಲ್ಲ ನೂಡಲ್ಸ್ ಫ್ರೈಡ್ ರೈಸ್ ಆ ಥರ ಮಾಡಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲೂ 7 inch ಇಂದ ಸ್ಟಾರ್ಟ್ ಆಗುತ್ತೆ, 140 ಇಂದ ಸ್ಟಾರ್ಟ್ ಆಗುತ್ತೆ. ಈ ತರ ಇದು 140 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 280 ವರೆಗೂ ಇದೆ. 280 ವರೆಗೂ ಬರುತ್ತೆ ಇದರಲ್ಲಿ. ನಾವು ಐಎನ್ಎ ರೆಕಮೆಂಡ್ ಮಾಡ್ತೀವಿ ನಾರ್ಮಲ್ ಆಗಿ. ಹೌದು, ಚಪಾತಿಗೆ ಕ್ಯಾಸ್ಟೈನ್ ಅಲ್ಲೂ ಮಾಡ್ಬೋದು, ಬಟ್ ಕ್ಯಾಸ್ಟೈನ್ ಬರ್ನಿಂಗ್ ಇಶ್ಯೂಸ್ ಇರುತ್ತೆ ಚಪಾತಿಗೆ. ಇನಿಷಿಯಲ್ ಡಿಸ್ ಯೂಸ್ ಆಗ್ತಾ ಸರಿ ಹೋಗುತ್ತೆ. ಐಎನ್ಎಲ್ ಬಂದು ಆ ಥಿಕ್ನೆಸ್ ತಗೊಂಡ್ರೆ ಸೀದೋಗಲ್ಲ, ತಗೊಂಡ್ರೆ ಸೀದೋಗಲ್ಲ. ಥಿಕ್ನೆಸ್ ಕಡಿಮೆ ಇದ್ರೆ ಸೀದೋಗುತ್ತೆ. ಇದರಲ್ಲೂ ಈ ಹ್ಯಾಂಡಲ್ ತವಾದಲ್ಲೂ ನಮ್ಮ ಹತ್ರ ಸೈಜಸ್ ಇದೆ ಮ್ಯಾಮ್. ಇವಾಗ ಇದು ತಗೊಂಡ್ರೆ ಇದು 160 ಆಗುತ್ತೆ ಇಷ್ಟೇ. ಇದರಲ್ಲಿ 180 ಇದೆ, ಇದು 220 ಮ್ಯಾಕ್ಸಿಮಮ್ 220. ಇದರಲ್ಲಿ ಹೆವಿ ಇರೋದು ಇದೆ, ಹೆವಿ ಇರೋದು ಇದೆ. ಹೆವಿ ಆದ್ರೆ ಇವಾಗ ಈ ವೀಕಲ್ಲಿ ಬರ್ತಾ ಇದೆ ನಮಗೆ. 11 inches ಆದ್ರೆ 220, 10 inches 220, 11 inches ಆದ್ರೆ 240. ಸೊ ಇದೆಲ್ಲ ನೋಡೋಕೆ ಹೌದು, ಇದು 11 inches, ಇದು 200. ದೋಸೆ ಲೈಟ್ ವೇಟ್ ಅಲ್ಲಿ ಬರಲ್ಲ. ಇವಾಗ ನಾವು ಏನು ನಮ್ಮ ಇದೇನಾಗಿದೆ ಪ್ರಾಬ್ಲಮ್ ಏನಾಗಿದೆ, ನಾವು ನಾನ್ ಸ್ಟಿಕ್ ಯೂಸ್ ಮಾಡಿ ಅದೇ ವೆಯ್ಟ್ ಇದೆಯಲ್ಲ ಪರವಾಗಿಲ್ಲ ಬರುತ್ತೆ ಅಂತ ನೆನ್ಸ್ಕೊಳ್ತೀವಿ. ಬಟ್ ಐರನ್ ಹಂಗಲ್ಲ, ರಿಟೆನ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಥಿಕ್ನೆಸ್ ತಗೊಂಡ್ರೆ ಬರ್ನಿಂಗ್ ಇಷ್ಟು ಕಡಿಮೆ ಇರುತ್ತೆ. ಥಿಕ್ನೆಸ್ ಕಡಿಮೆ ಇದ್ರೆ ಬರ್ನಿಂಗ್ ಇಷ್ಟು ಜಾಸ್ತಿ ಇರುತ್ತೆ. ಫುಲ್ ಡ್ರೈ ಚಪಾತಿ ಮಾಡೋಕ್ಕಾದ್ರೆ ಲೈಟ್ ವೇಟ್ ತಗೊಳ್ಳಿ. ಸ್ವಲ್ಪ ನಾರ್ಮಲ್ ಚಪಾತಿ ಎಲ್ಲ ತಗೊಳ್ತೀವಿ ಮಾಡ್ತೀವಿ, ಆಯಿಲಿ ಚಪಾತಿ ಎಲ್ಲ ಮಾಡ್ತಿರೋದು ಸ್ವಲ್ಪ ಹೆವಿ ಇರುತ್ತೆ. ಮತ್ತೆ ಇದೆಲ್ಲ ದೋಸೆಗೋಸ್ಕರ ಇದೆಲ್ಲ ದೋಸೆಗೆ ಚೆನ್ನಾಗಿದೆ ನೋಡಿ. ಇದು ಸಿಂಗಲ್ ಪೀಸ್ ಅಲ್ಲೇ ಮಾಡಿರೋದು, ಜಾಯಿಂಟ್ ಏನು ಇದು ಮಾಡಲಿಲ್ಲ, ಒಂದೇ ಪೀಸ್ ಅಲ್ಲಿ ಮಾಡಿದ್ದು. ಇದು ನಾನು ಹೇಳಿದ ಮೀಡಿಯಂ ಕಾರ್ಬನ್ ಸ್ಟೀಲ್ ಫಸ್ಟ್ ಗ್ರೇಡ್ ಐರನ್ ಅಂತ ಹೇಳ್ತೀವಿ. ಸೊ ಇದು ಬಂದು 11 inches 340 rupees. ಇದೇ ಇದ್ರಲ್ಲಿ 12 inches ಆದ್ರೆ ಇದು 12 inches 500 rupees. 12 inches 3 kilos weight ಬರುತ್ತೆ, 5 mm thickness, 3 kg ಬರುತ್ತೆ. 600 ಏನೋ ಬರುತ್ತೆ. ಇದು 3 kilos 5 mm thickness
500 rupees ಬೀಳುತ್ತೆ. ಓಕೆ ಮತ್ತೆ ಇದರಲ್ಲಿ ನಿಮಗೆ ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಿ ಅಂದ್ರೆ ಹೌದು ಅಯನ್ ಬೆಟರ್. ಐರನ್ ಬೆಟರ್. ಈ ಅಯನ್ ಬೆಟರ್ ತೆಲುಗಿರೋದಂತೂ ತೊಗೊಳಕ್ ಹೋಗ್ಬೇಡಿ. ಮಿನಿಮಮ್ ಥಿಕ್ನೆಸ್ ಇಷ್ಟು ಥಿಕ್ನೆಸ್ 12 ಇಂಚ್ ಆದ್ರೆ ಇಷ್ಟು ಥಿಕ್ನೆಸ್ ಇರಲೇಬೇಕು. ಹೌದು ದೋಸೆನೂ ಮಾಡಬಹುದು ಇದರಲ್ಲಿ. ಎನಿ ಒನ್ ಓಕೆ ದೋಸೆ ಇಂಚಲ್ಲಿ ಚಪಾತಿ ರೊಟ್ಟಿ ಮಾಡಂಗಿಲ್ಲ. ಇರೋದು ಇರುತ್ತೆ, ಫುಲ್ ಫ್ಲಾಟ್ ಫ್ಲಾಟ್ ಇರೋದು ಇರುತ್ತೆ. ಇದರಲ್ಲಿ ಸಿಂಗಲ್ ಹ್ಯಾಂಡಲ್ ಬರುತ್ತೆ, ಡಬಲ್ ಹ್ಯಾಂಡಲ್ ಬೇಕಂದ್ರೆ ಅವಾಗ ತೋರಿಸ್ತಾರೆ ಡಬಲ್ ಹ್ಯಾಂಡಲ್ ಇದೆ. ಓಕೆ ಸೈಜ್ ಕೂಡ ಸೈಜ್ ನಿಮಗೆ ಮೇಲೆ ಸಿಗುತ್ತೆ. ಡಿಪೆಂಡ್ ಆಗುತ್ತೆ. ಅದೆಲ್ಲ ಕಲ್ಲಿನ ಪಾತ್ರೆ ಸ್ಟಾಕ್ಸ್ ಬಂದಿರೋದು ಇನ್ನೂ ಇದು ಮಾಡಿ. ಕಲ್ಲಿನ ಪಾತ್ರೆಗಳು ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ, ನೋಡಬಹುದು ನೀವು. ಮುಚ್ಚಳ ಇರೋದಿರುತ್ತೆ, ತುಂಬಾ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ಇದು ಹೊಸ ಮಾಡೆಲ್ ವಿತ್ ಲಿಡ್ ಬರುತ್ತೆ, ಸೀಸನಿಂಗ್ ಆಗಿರುತ್ತೆ. ಸೀಸನಿಂಗ್ ಆಗಿರುತ್ತೆ. ಓಕೆ ಅಂಡ್ 2 ಲೀಟರ್ಸ್ ಇದು 800 rupees per liter. ಓಕೆ 800 ಗೆ ಪರ್ per ಲೀಟರ್. liter. ಸೈಜ್ ವೈಸ್ ಪ್ರೈಸ್ ಇದೆ. ಇದೆಲ್ಲ ಸೈಜ್ ಮ್ಯಾಮ್. 2 ಲೀಟರ್ ವಾಲ್ಯೂಮ್, 2 liters, ಓಕೆ 1 liter, ಸಾರಿ 1.3 liters ಆ ಥರ ಎಲ್ಲ ಇದಾಗುತ್ತೆ. ಓಕೆ ಕಲ್ಲಲ್ಲಿ ಪಡ್ಡಿನಂಚು ಇದೆ. ಕಲ್ಲಲ್ಲಿ ಪಡ್ಡಿನಂಚು ಇದೆಯಾ? ಪಡ್ಡಿನಂಚು ಇದೆ. ಓಕೆ ಸರ್. ಹಳೆ ಕಾಲದಲ್ಲಿ ಇದೇ ಇರ್ತಾ ಇದೇ ಪಡ್ಡಿನಂಚು ಯೂಸ್ ಮಾಡ್ತಿದ್ರು. ಮೇನ್ ವೆಯ್ಟ್ ಆಗಿರೋದು ಜಾಸ್ತಿ ಕಲ್ಲಿಂದ ಇರ್ತಾ ಇತ್ತು. ಹೌದು ಪಡ್ಡಿ ಹಳೆ ಇದು ಪಡ್ಡಿನಂಚು ಇದು. ಓ ಇದು ಒನ್ ಪಡ್ಡಿ. ಹೋಲ್ಸ್ ಇದು ತಮಿಳ್ನಾಡಲ್ಲಿ ಕೆಲವೊಂದು ಕಡೆ ಯೂಸ್ ಮಾಡ್ತಾ ಇದ್ರು. ಓಕೆ ಅವ್ರು ಇದನ್ನ ಒನ್ ನಿಮಗೆ ಸಿಂಗಲ್ ನೋಡಿದ್ರೆ ಬಟ್ ಇದು ಪಡ್ಡಿನಂಚು ಬರುತ್ತೆ, ಸಿಂಗಲ್ ಬರುತ್ತೆ. ಸಿಂಗಲ್ ಬರೋದು. ಇದು 550 ರುಬ್ಬೋ ಕಲ್ಲು ಇರುತ್ತೆ ನೋಡಿ. 650, 8 inches, 10 inches ಬಂದು 850, ಓಕೆ 12 inches 1100, 13 inches 1000, ಸಾರಿ 14 inches 1300. 1300. ಮತ್ತೆ ಬೀಸೋ ಕಲ್ಲು ಇದೆ. ಅದೇನ್ ಬರುತ್ತೆ ಸರ್? ಇದು ಹೊಸ ಮಾಡೆಲ್ ಮ್ಯಾಮ್. ಆಕ್ಚುಲಿ ಓಕೆ ಈ ಮಾಡೆಲ್ ನೀವು ಆನ್ಲೈನ್ ಅಲ್ಲಿ ಸುಮ್ಮನೆ ಒಂದು ಫೋಟೋ ಇದ್ರೆ ಒಂದು ಹಾಕಿ ನೋಡಿ, ಓಕೆ ಆ ಪ್ರೈಸ್ ಬಂದ್ಬಿಡುತ್ತೆ. 8 inches and 10 inches ಎರಡು ಸೈಜ್ ಇದೆ ನಮ್ಮ ಹತ್ರ. ಬರೀ 580 and 780. 580 780. ಓಕೆ ದೊಡ್ಡದೇ ಚೆನ್ನಾಗಿದೆ. ಬಂದು 780 ನಮಗೆ. ಚೆನ್ನಾಗಿ 350 rupees ಮ್ಯಾಮ್ ಇದು. 350 rupees. ಓಕೆ ಮತ್ತೆ ಬೀಸೋ ಕಲ್ಲು. 6 inches, 8 inches ಆದ್ರೆ ನಿಮಗೆ 550 ಬೀಳುತ್ತೆ. ಓಕೆ 10 inches 650, 12 inches ಬಂದು 750. ದೊಡ್ಡದೇ 750 ಮ್ಯಾಮ್. 750 ಲಾಸ್ಟ್. ಇದು 50 rupees ಮ್ಯಾಮ್. ಗಂಧ ತೆಗೆಯಕಲ್ಲು 50 ಇಂದ 80 rupees ವರೆಗೂ ಇದೆ. ಇದು 80 rupees ಇದು. ಓಕೆ ಇದು ಮಿನಿಯೇಚರ್ ಕಂಪ್ಲೀಟ್ ಸೆಟ್ ಬಂದು 400 rupees ಬೀಳುತ್ತೆ. ಸೂಪರ್ ಆಗಿದೆ ಸರ್. ಮಣ್ಣಿನ ಐಟಮ್ ಕೊರಿಯರ್ ಮಾಡ್ತಾ ಇದ್ದೀವಿ. ಓಕೆ ಕಲ್ಲಿಂದು ಮಣ್ಣಿನ ಐಟಮ್ ಕೊರಿಯರ್ ಇರೋದಿಲ್ಲ ನೋಡಿ, ಬಿಕಾಸ್ ಆಫ್ ಹೆವಿನೂ ಇರುತ್ತೆ ಅಂಡ್ ಕೆಲವೊಂದು ಮಣ್ಣಿನ ಐಟಮ್ ಕ್ರ್ಯಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹ್ಯಾಂಡ್ ಮೇಡ್ ಸರ್ ಹೇಗೆ? ನೈಫ್ಸ್ ಎಲ್ಲ ಹ್ಯಾಂಡ್ ಮೇಡ್ ಮ್ಯಾಮ್. ನಮ್ಮ ಹತ್ರ 3 ವೆರೈಟಿ ನೈಫ್ ಬರುತ್ತೆ ಮ್ಯಾಮ್. ಸೊ ಇದು ಫೈಲಲ್ಲಿ ಮಾಡಿದ ಚಾಕು, ಅರ್ಧಲ್ಲಿ ಮಾಡಿದ ಚಾಕು. ಓಕೆ ಇದು ಬಂದು ಗಾಡಿದು ಸ್ಪ್ರಿಂಗಲ್ಲಿ ಮಾಡಿದ ಚಾಕು. ಇದು ಬಂದು ಸಾ ಬ್ಲೇಡ್ ಅಂತ ಹೇಳ್ತೀವಿ. ಈ ಮರ ಕಟ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಬ್ಲೇಡು, ಹೌದು ಅದ್ರಲ್ಲಿ ಮಾಡೋದು. 3 ವೆರೈಟಿ ಚಾಕು ನಮ್ಮ ಹತ್ರ. ವೆರೈಟೀಸ್ ಇದೆ ನೋಡಿ. ಸೊ ಚಾಕುವಲ್ಲಿ ಪ್ರೈಸ್ ಇವಾಗ ಈ ಚಿಕ್ಕದು ಚಾಕು ನಮ್ಮ ಹತ್ರ ಬಂದು 50 rupees ಇಂದ ಸ್ಟಾರ್ಟ್ ಆಗುತ್ತೆ. 50 rupees ನಿಂದ. ಇದು ಫೈಲ್ ಸಾ ಬ್ಲೇಡ್ ಅಲ್ಲಿ ಮಾಡಿದ್ದು. ಓಕೆ ಶಾರ್ಪ್ನೆಸ್ ಸೂಪರ್ ಆಗಿರುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಕಟ್ ಆಗ್ಬಿಡುತ್ತೆ ಆಫ್ಟರ್ 2 or 3 years. ಓಕೆ ನಮ್ಮ ನೈಫ್ ರಸ್ಟ್ ಆಗುತ್ತೆ. ಓಕೆ ಸೊ ಆಯಿಲ್ ಹಚ್ಚಿಡ್ಲೇಬೇಕಾಗುತ್ತೆ. ಅವ್ರು ವೈಪ್ ಮಾಡಿಟ್ಟು ನಡೆಯುತ್ತೆ. ಓಕೆ ಇದು ಬಂದು ಗಾಡಿದು ಸ್ಪ್ರಿಂಗ್ ಅಲ್ಲಿ ಮಾಡೋದು, ಸ್ಪ್ರಿಂಗ್ ಪ್ಲೇಟ್ ಅಲ್ಲಿ ಮಾಡೋದು ಈ ಚಾಕು ಎಲ್ಲ. ಓಕೆ ಗಾಡಿ ಸ್ಪ್ರಿಂಗ್ ಸ್ಪ್ರಿಂಗ್ ಅಲ್ಲಿ ಲೀಫ್ ಸ್ಪ್ರಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಮೀಡಿಯಂ ಕಾರ್ಬನ್ ಸ್ಟೀಲ್, ನಾನು ಅವಾಗ ಹೇಳಿದ್ರೆ ಮೀಡಿಯಂ ಕಾರ್ಬನ್ ಸ್ಟೀಲ್. ಓಕೆ ಶಾರ್ಪ್ನೆಸ್ ಚೆನ್ನಾಗಿರುತ್ತೆ, ಲೈಫು ಇರುತ್ತೆ. ಸೊ ಇದ್ರದ್ದು ಶಾರ್ಪ್ನೆಸ್ ಎಲ್ಲ ನೀವು ಎಲ್ಲ ಚಾಕು ತಗೊಂಡು ಹಿಂಗೆ ಉಜ್ಜಿದ್ರು ಶಾರ್ಪ್ ಆಗುತ್ತೆ. ಶಾರ್ಪ್ ಆಗ್ಬಿಡುತ್ತೆ. ಅದಕ್ಕೆ ಕುಕ್ಕರ್ ಶೋಲ್ ಹಿಂಗೆ ಮಾಡ್ತಾರೆ. ಹೌದು ಈಗ ಮಾಡಿದ ತಕ್ಷಣ ಶಾರ್ಪ್ ಆಗುತ್ತೆ, ಈಸಿಯಾಗಿ ಶಾರ್ಪ್ ಆಗುತ್ತೆ. ಓಕೆ ಸರ್. ನಮ್ದು ಚಾಕುದು ಒಂದು ಅಡ್ವಾಂಟೇಜ್ ಏನಂದ್ರೆ ಆಯಿಲ್ ಟೆಂಪರ್ಡ್ ನೈಫ್. ಆಯಿಲ್ ಕ್ವಂಚಿಂಗ್ ಅಂತ ಹೇಳ್ತೀವಿ. ಆಯಿಲ್ ಅಲ್ಲಿ ಹೀಟ್ ಮಾಡಿ ಚಾಕು ಮಾಡಿದ್ಮೇಲೆ ಆಯಿಲ್ ಟೆಂಪರಿಂಗ್ ಮಾಡಿರ್ತೀವಿ. ಸೊ ಶಾರ್ಪ್ನೆಸ್ ಚೆನ್ನಾಗಿರುತ್ತೆ, ಲೈಫ್ ಇರುತ್ತೆ. ಓಕೆ ಸೊ ಇದು ಬಂದು ನಮ್ಮ ಹತ್ರ 80 rupees ಸ್ಟಾರ್ಟ್ ಆಗುತ್ತೆ. 150 ಇದ್ದು 80 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 250 300 ವರೆಗೂ ಇದೆ. ಲೀಫ್ ಅಲ್ಲಿ ಇದೆ. ಓಕೆ ಅರದ ಚಾಕು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಓಕೆ ಈ ಚಿಕ್ಕದು ಇದು 150 ಆದರೆ 200 ಇದೆ. ಏನಕ್ಕೆ ಸರ್? ಅರದಲ್ಲಿ ಮಾಡಿದ್ದು. ಈ ಅರ ಅಂದ್ರೆ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ನಾವು ಈ ಶಾರ್ಪ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಅರ, ಈ ಅರನ ಹೊಡೆದು ಮಾಡಿರೋ ನೈಫ್ ಹೈ ಕಾರ್ಬನ್ ಸ್ಟೀಲ್. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಅಷ್ಟು ಬೇಗ ಬ್ಲೆಂಡ್ ಆಗಲ್ಲ, ಈಸಿಯಾಗಿ ಶಾರ್ಪ್ನೆಸ್ ರಿಟರ್ನ್ ಆಗುತ್ತೆ, ಲೈಫು ಬರುತ್ತೆ. ಮತ್ತೆ ಇದಕ್ಕೊಂದು ಮಾತ್ರ ನಾವು ಅರ್ಧಲ್ಲಿ ಮಾಡಿ ಚಾಕು ಮಾತ್ರ ರೋಸರ್ ಹ್ಯಾಂಡಲ್ ಕೊಟ್ಟಿರ್ತೀವಿ. ಇದೆಲ್ಲ ಬಂದು ಮಲೇಷಿಯನ್ ವುಡ್ ಹ್ಯಾಂಡಲ್, ನಾರ್ಮಲ್ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ. ಸೊ ಇದು ಅಷ್ಟೇ ಆಯಿಲ್ ಟೆಂಪರ್ಡ್ ನೈಫ್, ಹೀಟ್ ಮಾಡಂಗಿಲ್ಲ. ಓಕೆ ಹೀಟ್ ಮಾಡಂಗಿಲ್ಲ. ಹೀಟ್ ಯಾವುದೇ ಚಾಕುನ ಹೀಟ್ ಮಾಡಂಗಿಲ್ಲ. ಚಾಕು ಬಂದು 80 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಈ ಅರದ ಚಾಕು ಆದರೆ ಅರದ ಈ ಚಿಕ್ಕದು 80 rupees, ಆದರೆ ಇದ್ರಲ್ಲಿ ದೊಡ್ಡದೇ ಬಂದು 180 rupees ಬರುತ್ತೆ. ಓಕೆ ಸರ್. ಸೊ ಇದು ಅರ್ಧದಿಂದ ಮಾಡಿ ಚಾಕುವಿಂದ ಅಪ್ ಟು 300 ವರೆಗೂ ಇದೆ. ತುಂಬಾ ಇದೆ ವೆರೈಟಿ. ವೆರೈಟೀಸ್ ಇದೆ. ಹೌದು ಮ್ಯಾಕ್ಸಿಮಮ್ ಕಿಚನ್ ನೈಫ್ಸ್ ಇರೋದು. ಮತ್ತೆ ಈ ತರ ಚಾಕು ಸಿಗುತ್ತೆ ಈ ಹಳೆ ಕಾಲದಲ್ಲಿ. ಈ ಕೆಲವೊಂದು ಕಡೆ ಯೂಸ್ ಮಾಡೋದು ಚಾಕು ಥರದಿದೆ. ಮತ್ತೆ ಸೊ ಅವ್ರಿಗೆ ಗೊತ್ತಿರತ್ತೆ ಯೂಸ್ ಮಾಡೋರಿಗೆ. ಇದು ಆಕ್ಚುಲಿ ಇದು ಕಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದು ಆಕ್ಚುಲಿ ಬಂದು ಇದು ವೆಜಿಟೇಬಲ್ ನೈಫ್. ಫಿಂಗರ್ ಕಟ್ ಮಾಡ್ತಾರೆ. ಹಲಸಿನ ಕಟ್ ಮಾಡೋ ನೈಫ್ ಇದೆ. ಓಕೆ ಓಕೆ. ಸೊ ಇದು ನೈಫ್ ತುಂಬಾ ಅಲ್ಲಿ ವೆರೈಟೀಸ್ ಇದೆ ನೈಫ್ ಅಲ್ಲಿ ಕೂಡ. ಆನ್ಲೈನ್ ಅಲ್ಲಿ ಬೇಕಂದ್ರೆ ಆನ್ಲೈನ್ ಅಲ್ಲಿ ಕಳಿಸ್ತೀವಿ. ಕೂಡ ಪರ್ಚೇಸ್ ಕ್ಯಾಸ್ಟೈನ್, ಅಯನ್ ಅಂಡ್ ನೈಫ್ಸ್ ಓಕೆ ಇದೆಲ್ಲ ಆನ್ಲೈನ್ ಅಲ್ಲಿ ಕಳಿಸ್ತೀವಿ. ನಮ್ಮ ವಾಟ್ಸಪ್ ನಂಬರ್ ಬಂದು 9110219349. ಓಕೆ ಈ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ಆಟೋಮೆಟಿಕ್ ಕ್ಯಾಟ್ಲಾಗ್, ಲೊಕೇಶನ್, ಪ್ರೈಸ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ ನಿಮಗೆ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಮ್ಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಬೇಕಂದ್ರೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಮಾಡ್ತೀವಿ.